ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾವು ಹೊಸ ಕಾನ್ಸೆಪ್ಟ್ಗೆ ಹೋಗೋಣ. ದಟ್ ಈಸ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಇನ್ ಹ್ಯೂಮನ್ ಅನ್ನೋಂಥ ಕಾನ್ಸೆಪ್ಟ್, ನ್ಯೂ ಕಾನ್ಸೆಪ್ಟ್ ವಿಚ್ ಕಮ್ಸ್ ಅಂಡರ್ ದಿ ಹ್ಯೂಮನ್ ಫಿಸಿಯಾಲಜಿ. ಓಕೆ, ಸೊ ಇದರಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ನಾನು ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಓರ್ಲಿ ಹೇಳ್ತೇನೆ ನಿಮಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾಯಿಂಟ್ ನಾವಿಲ್ಲಿ ಇಂಟ್ರೊಡಕ್ಷನ್ ಕನ್ಸರ್ನ್ ವಿತ್ ಚಾಪ್ಟರ್ ಡಿಸ್ಕಸ್ ಮಾಡ್ತೇವೆ. ದೆನ್ ಅದಾದಮೇಲೆ ಸ್ಟ್ರಕ್ಚರ್ ಕನ್ಸರ್ನ್ ವಿತ್ ಕಂಪ್ಲೀಟ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಡಿಸ್ಕಸ್ ಮಾಡ್ತೇವೆ. ದೆನ್ ಅದಾದಮೇಲೆ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಡಿಸ್ಕಸ್ ಮಾಡ್ತೇವೆ. ಆ್ಯಂಡ್ ಅಟ್ ದ ಎಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡೈಜೆಸ್ಟಿವ್ ಡಿಸಾರ್ಡರ್ಸ್. ಓಕೆ, ಸೊ ದಿಸ್ ಇಸ್ ಹೌ ಯು ನೋ ಎಲ್ಲ ಫಿಸಿಯಾಲಜಿ ಚಾಪ್ಟರ್ಸ್ ಏನಿದೆ ಅದನ್ನು ನಾವು ಬೇಸಿಕಲಿ 4 ಪಾಯಿಂಟ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಅದನ್ನು ಇದರಲ್ಲಿ ಮತ್ತೆ ತಿರ್ಗಾ ಅಂದರೆ ಈ ಕಾನ್ಸೆಪ್ಟ್ಗಳಲ್ಲಿ ನಾವು ಮತ್ತೆ ತಿರ್ಗಾ ಆ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದಾಗ ಅಂದರೆ ಸ್ಟ್ರಕ್ಚರ್ ಅಂದಾಗ ಅದರಲ್ಲಿ ಇನ್ ಡೀಟೇಲ್ ಹೋಗ್ತೇವೆ. Okay, before I go for this, the structure concerned with the human digestive system, ನಾನು ಇಂಟ್ರೊಡಕ್ಟರಿ ಪಾರ್ಟ್ಗೆ ಹೋಗಕ್ಕೆ ಇಷ್ಟಪಡ್ತೇನೆ. ಸೊ ಬಟ್ ಆಸ್ ಅಂಡರ್ ದಿ ಇಂಟ್ರೊಡಕ್ಟರಿ ಪಾರ್ಟ್ ನಿಮಗೆ ಗೊತ್ತು, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋಂಥ ಕಾನ್ಸೆಪ್ಟ್ ಅಂಡರ್ ಅಂದ ತಕ್ಷಣವೇ ಇದರಲ್ಲಿ ನಾವು ಕನ್ಸರ್ನ್ ವಿತ್ ಡೈಜೆಷನ್ ಅಂದರೆ ಡೈಜೆಷನ್ ಅಂದರೆ ಏನು ಮತ್ತು ಏನಕ್ಕೆ ಈ ಒಂದು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡಬೇಕು ಅನ್ನೋಂಥ ಮೊಟ್ಟು ನಮಗೆ ಗೊತ್ತಿರಬೇಕು. ಫಸ್ಟ್ ಪಾಯಿಂಟ್ ನಿಮಗೆಲ್ಲ ಗೊತ್ತು, ಫುಡ್ ಈಸ್ ಅ ವೆರಿ ಬೇಸಿಕ್ ನೀಡ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ ಅಲ್ವಾ? ಸೊ ನಮಗೆ ಫುಡ್ ಇಲ್ಲ ಅಂತಂದರೆ ನಮಗೆ ಎನರ್ಜಿ ಸಿಗೋದಿಲ್ಲ. ಆ ಎನರ್ಜಿ ಏನಿದೆ ನಮಗೆ ಫುಡ್ಡಿಂದಾನೇ ಸಿಗ್ತಾ ಇರುತ್ತೆ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್, ಅವರ್ ಬಾಡಿ ಈಸ್ ಗೋಯಿಂಗ್ ಟು ಅಬ್ಸಾರ್ಬ್ ದೋಸ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಫುಡ್ ಇಟ್ ಸೆಲ್ಫ್ ಅಲ್ವಾ? ಸೊ ಅದಕ್ಕೋಸ್ಕರ ದಟ್ ಈಸ್ ಫಸ್ಟ್ ಪಾಯಿಂಟ್. ದೆನ್ ವಾಟ್ ಈಸ್ ಡೈಜೆಷನ್? Digestion means it's a breakdown of larger complex molecules into simpler, easily digestible ones ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಸರಿ ಹೇಳ್ತಾನೆ, that is concerned with the digestion of the human, whereas digestion ಅಂದ್ರೆ it's a breakdown of larger complex molecules into simpler, easily digestible ones. ನೋಡಿ, ಇಲ್ಲಿ ಒಂದು ಪಾಯಿಂಟ್ ನಾನು ತುಂಬ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ದಟ್ ಈಸ್ ಈಸಿಲಿ ಡೈಜೆಸ್ಟಬಲ್ ಒನ್ಸ್. ಅಂದರೆ ಈಸಿಲಿ ಡೈಜೆಸ್ಟ್ ಆಗಬೇಕು ಆ ಮಾಲಿಕ್ಯೂಲ್ಸ್. ಸಿಂಪ್ಲರ್ ಮಾಲಿಕ್ಯೂಲ್ಸ್ ಆಗೋದು ಅಷ್ಟೇ ಅಲ್ಲದೆ ಅದು ಡೈಜೆಸ್ಟ್ ಆಗಬೇಕು. ಸೊ ಆ ಥರ ಆದಾಗ ಮಾತ್ರನೇ ನಾವು ಅದಕ್ಕೆ ಡೈಜೆಷನ್ ಅಂತ ಕರಿತೀವಿ. ಸೊ ದೆನ್ ಡೈಜೆಸ್ಟ್ ಆಗದೆ ಇರೋದು ಏನಾಗುತ್ತೆ, ಐ ಹೋಪ್ ಯು ಆಲ್ ನೋ, ಇಟ್ ಈಸ್ ಗೋಯಿಂಗ್ ಟು ಎಲಿಮಿನೇಟ್ ಫ್ರಮ್ ಅವರ್ ಬಾಡಿ ಅಲ್ವಾ? ಇಟ್ ಈಸ್ ಗೋಯಿಂಗ್ ಟು ಎಲಿಮಿನೇಟ್ ಫ್ರಮ್ ಅವರ್ ಬಾಡಿ. ಓಕೆ, ಸೊ ದೆನ್ ಹಾಗಿದ್ರೆ ನಾವು ಹೈಯರ್ ಆ್ಯಂಡ್ ಲೋವರ್ ಆರ್ಗ್ಯಾನಿಸಮ್ಸ್ ಅನ್ನ ಕಂಪ್ಲೀಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನ ತಗೊಂಡ್ರೆ ಡೈಜೆಷನ್ ಬೇಸಿಕಲಿ ಎಲ್ಲ ಸ್ಪೀಸಸ್ ಅಲ್ಲಿ ಹೇಗಾಗುತ್ತೆ ನಿಮಗೆ ಗೊತ್ತು. ನಾವು ಹ್ಯೂಮನ್ ಬೀಯಿಂಗ್ಸ್ ಕಮ್ ಅಂಡರ್ ದಿ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ವಾ? ಸೊ ಹೈಯರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ಇರುತ್ತೆ, ಬಿಕಾಸ್ ವಿ ಆರ್ ಹ್ಯಾವಿಂಗ್ ಸಪರೇಟ್ ಸಿಸ್ಟಮ್ ಆಸ್ ಅ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಸೊ ಅದೇ ನಾವು ಲೋವರ್ ಆರ್ಗ್ಯಾನಿಸಮ್ಸ್ ನ ತಗೊಂಡ್ರೆ ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್ ಇರುತ್ತೆ. ನೋಡಿ, ನೇಮ್ ಹೇಳ್ಕೊಡುತ್ತೆ, ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ಅಂಡ್ ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್. ಎಕ್ಸ್ಟ್ರಾ ಸೆಲ್ಯುಲಾರ್ ಡೈಜೆಷನ್ ಅಂದ್ರೆ ಏನು? ಡೈಜೆಷನ್ ಔಟ್ಸೈಡ್ ದ ಸೆಲ್, ಅಂದ್ರೆ ದೇ ಆರ್ ಹ್ಯಾವಿಂಗ್, ದೋಸ್ ಸ್ಪೀಸೀಸ್ ಆರ್ ಹ್ಯಾವಿಂಗ್ ಸಪರೇಟ್ ಸಿಸ್ಟಮ್ ದೇರ್, ರೈಟ್? ಅಂಡ್ ದೆನ್ ಇಂಟ್ರಾ ಸೆಲ್ಯುಲಾರ್ ಡೈಜೆಷನ್ ಅಂದ್ರೆ ವಿದಿನ್ ದ ಸೆಲ್ಸ್, ಅಂದ್ರೆ ನಾವು low organisms like you can take all unicellular organisms and tissue level organization ಇರುವಂತ ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ಈ ಇಂಟ್ರಾಸೆಲ್ಯುಲಾರ್ ಡೈಜೆಷನ್ ಆಗೋದನ್ನ ನೋಡ್ತೇವೆ. ಓಕೆ, ಸೊ ಬೇಸಿಕಲಿ digestion in all living organisms takes place in 2 ways. One is extracellular digestion and another one is intracellular digestion. Okay, so extracellular digestion ಅಲ್ಲಿ ಮತ್ತೆ ತಿರ್ಗಾ the species which are having organ system, they'll be having this system called as the digestive system ಅಂತ ಹೇಳ್ತೀವಿ. Okay, so ಒಂದು ಸಿಸ್ಟಮ್ ಅಂತ ಅನ್ಸ್ಕೋಬೇಕು ಅಂದ್ರೆ, hope you all know that they will have different organs, right? So ಅವುಗಳಿಗೆ different organs ಇರುತ್ತೆ, and all those organs together it is going to become a system, right? So like for example ನೋಡಿ, education as a system in which we will find students, teachers, principal and then administration, all these together is going to become a system to which we call it as the education system. Exactly the same manner, whereas in the digestion also we'll come across so many different organs which will all comprise together do one single function, to which we call it as the digestive system, because it is responsible for the digestion. So that's the reason why we call here as the digestive system. Okay, ಈಗ ನಾವು ಸ್ಟ್ರಕ್ಚರ್ಗೆ ಹೋಗೋಣ.
ಓಕೆ, ಸೊ ಸ್ಟ್ರಕ್ಚರಲಿ ನೀವು ಆಲ್ರೆಡಿ ಹೈಸ್ಕೂಲಲ್ಲಿ ಡಿಸ್ಕಸ್ ಮಾಡಿದ್ದೀರಿ ಅಲ್ವಾ, ಏನಂದ್ರೆ ಈ ತರ ಒಂದು ಸಿಂಪಲ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಆಲ್ರೆಡಿ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀರಿ ನೀವು. ಯು ಆರ್ ಆಲ್ ಥರೋ ವಿತ್ ದಿಸ್ ಡಯಾಗ್ರಾಮ್, but the same thing we are going to discuss but little in detail about this structure and their function. Okay, so yavaglu digestive system anta tagondre basically it is, I mean, the study of the complete digestive system is basically done in two ways. One to its alimentary canal and then another one banbittu digestive glands anta. Okay, so hige basically 2 points agi ಮಾಡ್ತೇವೆ. So alimentary canal under now complete digestive system anna discuss ಮಾಡ್ತೀವಿ. Okay, so first and foremost point ನಿಮಗೆಲ್ಲ ಗೊತ್ತು oral cavity. Oral word itself refers to mouth here. Okay, it starts with the oral cavity. Then oral cavity ನಲ್ಲಿ ನೀವು ಏನೆಲ್ಲ ನೋಡ್ತೀರಾ, ನಿಮಗೆಲ್ಲ ಗೊತ್ತು it will have the salivary glands and then it will have all those salivary glands to which we are going to discuss further. Okay, then what the label it is having, parotid, submandibular and sublingual glands ಅಂತ ನಾವು ಆ salivary glands ಅಲ್ಲಿ ನಾವು ಮತ್ತೆ ತಿರ್ಗಾ ಡಿಫರೆಂಟ್ ಟೈಪ್ಸ್ ಆಗಿ ಡಿಸ್ಕಸ್ ಮಾಡ್ತೇವೆ. ದೆನ್ ಆ ಓರಲ್ ಕ್ಯಾವಿಟಿ ಅಂದ್ರೆ ಮೌತ್ ಇಂದ ನೆಕ್ಸ್ಟ್ ಚರ್ನ್ ಆಗುತ್ತೆ ಅಲ್ವಾ. ಸೊ ಚರ್ನ್ ಎಲ್ಲಾಗುತ್ತೆ, ಚರ್ನ್ ಅಂದ್ರೆ ಕಟಿಂಗ್. ಓಕೆ, ಸೊ ಕಟ್ ಆಗುತ್ತೆ. ಯಾವ್ದ್ರಿಂದ ಕಟ್ ಮಾಡ್ತೀವಿ ನಾವು, ನಮ್ದು ಟಂಗ್ ನ ಹೆಲ್ಪ್ ನ ತಗೊಳ್ತೀವಿ, ನಮ್ಮ ಟೀತ್ ನ ಹೆಲ್ಪ್ ನ ತಗೊಳ್ತೀವಿ, ರೈಟ್. ಸೊ ಅಂಡ್ ಅಲಾಂಗ್ ವಿತ್ ದಟ್ ನಮ್ಗೆ ಏನ್ ಸಲೈವಾ ಸಿಕ್ರೀಟ್ ಆಗುತ್ತೆ, ಆ ಸಲೈವನ ಹೆಲ್ಪ್ ನ ಕೂಡ ತಗೊಳ್ತೀವಿ, ಬಿಕಾಸ್ ಇಟ್ ವಿಲ್ ಹ್ಯಾವ್ ದಿ ಡೈಜೆಸ್ಟಿವ್ ಎಂಜೈಮ್ಸ್, ರೈಟ್. ಓಕೆ, ಸೊ ಈ ಮೂರನ ಹೆಲ್ಪ್ ನ ತಗೊಂಡ್ಬಿಟ್ಟು ನಾವು ಸ್ಲೋ ಅಂಡ್ ಸ್ಟಡಿಲಿ ಇಲ್ಲಿ ಸಮ್ ಅಮೌಂಟ್ ಡೈಜೆಷನ್ ಮಾಡ್ತೀವಿ. ಸಮ್ ಅಮೌಂಟ್ ಅಂದ್ರೆ ಎಷ್ಟು, ಮತ್ತೆ ಅದನ್ನ ನಾವು ಫಂಕ್ಷನ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ದೆನ್ ಅಲ್ಲಿಂದ ನಮ್ಮ ಫುಡ್ ಎಲ್ಲಿಗೆ ಹೋಗುತ್ತೆ, ನೆಕ್ಸ್ಟ್ ಫ್ಯಾರಿಂಗ್ ಹೋಗುತ್ತೆ ಅಲ್ವಾ. ಸೊ ಟು ವಿಚ್ ಐ ಮೀನ್ ಫ್ಯಾರಿಂಗ್ಸ್ ಅಂತ ಕರಿತೀವಿ ಇಲ್ಲಿ. ಸೊ ಫ್ಯಾರಿಂಗ್ಸ್ ಹೋಗುತ್ತೆ. ಫ್ಯಾರಿಂಗ್ಸ್ ಗೆ ನಾವೇನಂತ ಕರಿತೀವಿ ಗೊತ್ತಾ, ಇಟ್ಸ್ ಅ ಕಾಮನ್ ಅಪರ್ಚರ್ ಫಾರ್ ಬೋತ್ ರೆಸ್ಪಿರೇಟರಿ ಅಂಡ್ ಡೈಜೆಸ್ಟಿವ್ ಸ್ಟ್ರಕ್ಚರ್ ಅಂತ ಕರಿತೀವಿ, ರೈಟ್. ಸೊ ಅದರ ನಂತರ it will lead to esophagus and then it will lead to stomach, as you all know, right. From stomach it moves to the small intestine, right. Small intestine is again divided into 3 parts. I hope you all know, that is DJI ಅಂತ ಕರಿತೀವಿ ನಾವು ಅದಕ್ಕೆ, right. In short you can remember it as the DJI. ನೋಡಿ ನಾನು ಹೇಗೆ ಫನಿ ಆಗಿ ನೆನ್ಪಿಟ್ಟಿದ್ದೇನೆ, DJI, ನಾನ್ DJ. ಓಕೆ, ಏನ್ DJ ಅಂದ್ರೆ ಡಿಯೋಡಿನಮ್, ಜೆಜುನಮ್, ಇಲಿಯಂ. Okay, whereas small intestine is again divided into 3 parts, that is duodenum, jejunum and ileum. Okay, then small intestine ಇಂದ ಎಲ್ಲಿ ಹೋಗುತ್ತೆ, okay, next ಅದು ಮೂವ್ ಆಗೋದು okay large intestine ಗೆ. So whereas large intestine is again divided into 3 parts ಅಂತ ಹೇಳ್ತೀವಿ. Okay, so ಅದನ್ನ ನೀವು ಹೇಗೆ ನೆನಪಿಡಬಹುದು, cecum, colon and rectum. Okay, cecum, colon and rectum. Okay, so idರಲ್ಲಿ CCR, CC camera, CCR, you can remember like that also. Okay, so ಇದೇನಿದು basic concept concerned with the complete digestive system structure. Okay, so then in between that ಮತ್ತೆ ಏನೆಲ್ಲ ಸ್ಟ್ರಕ್ಚರ್ಸ್ ನಾವು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ನೋಡಿ, ಯಾವಾಗಲೂ in between the mouth ಅಥವಾ ಈ ಫ್ಯಾರಿಂಗ್ಸ್ and then esophagus ನ ನಡುವೆ ಅಲ್ಲಿ ಸ್ಪಿಂಕ್ಟರ್ಸ್ ಅಂತ ಇರ್ತವೆ. ಈ ಸ್ಪಿಂಕ್ಟರ್ಸ್ ಅಂದ್ರೆ ಏನು ನೋಡಿ, ಅದು ಆ ಸ್ಪಿಂಕ್ಟರ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಬರೀ ನಾನು ಈಸೋಫೇಜಿಯಲ್ ಸ್ಪಿಂಕ್ಟರ್ ಅಂತ ಡಿಸ್ಕಸ್ ಮಾಡೋದಿಲ್ಲ ಅಥವಾ ಸೀಕಲ್ ಸ್ಪಿಂಕ್ಟರ್ ಅಂತ ಕೂಡ ಡಿಸ್ಕಸ್ ಮಾಡೋದಿಲ್ಲ. ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಬಿಟ್ವೀನ್ ದ 2 ಸ್ಟ್ರಕ್ಚರ್ಸ್, ಎವ್ರಿವೇರ್ ಇನ್ ಬಿಟ್ವೀನ್ ದ 2 ಸ್ಟ್ರಕ್ಚರ್ಸ್, ವಿಚ್ ವಿಲ್ ಹೆಲ್ಪ್ ಟು ಓವರ್ಕಮ್ ಫ್ರಮ್ ಬ್ಯಾಕ್ ಫ್ಲೋ ಆಫ್ ದ ಫುಡ್. See, for example, in circulatory system ಅಲ್ಲಿ ನಾವು walls ಅಂತ ಏನು ನೋಡ್ತೀವಿ, okay, tricuspid walls and bicuspid walls. Hope you remember. Okay, ಅದನ್ನು ಕೂಡ ನೀವು ಹೈಸ್ಕೂಲ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀರಾ, ರೈಟ್. ಸೊ whereas ಆ walls ಏನಿದೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಗೆ ಹೆಲ್ಪ್ ಮಾಡ್ತಿರತ್ತೆ ಎಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ. ಹಾಗೇನೆ ಇಲ್ಲಿನೂ ಕೂಡ ಈ ಸ್ಪಿಂಕ್ಟರ್ಸ್ ಏನಿದೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಬ್ಯಾಕ್ ಫ್ಲೋ ಆಗದೆ ಇರಲಿ ಅಂತ ನೋಡ್ಕೊಳ್ಳುತ್ತೆ. ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದಿ ಸ್ಪಿಂಕ್ಟರ್ಸ್. ಓಕೆ, ದೆನ್ ಆಫ್ ಕೋರ್ಸ್ ಅಂದ್ರೆ ನಾವು ಇನ್ ಬಿಟ್ವೀನ್ ದ ಈಸೋಫೇಗಸ್ ಅಂಡ್ ದ ಸ್ಟಮಕ್ ನಾವು ಸ್ಪಿಂಕ್ಟರ್ ನ ನೋಡ್ತೀವಿ, ಈಸೋಫೇಜಿಯಲ್
esophageal sphincter ಅಂತ ಕರಿತೀವಿ. And then in between the pharynx and the esophagus ಕೂಡ ನಾವು sphincter ನ ನೋಡ್ತೀವಿ. Then pyloric sphincter ಅಂತ ಕೂಡ ನೋಡ್ತೀವಿ. pyloric sphincter ಅಂದ್ರೆ ನೋಡಿ, it's a pyloric region is the last part of the stomach, ಅದರ in between which will connect to the duodenum ಅಲ್ಲ, so ಅದಕ್ಕೆ ನಾವು pyloric sphincter ಅಂತ ಕರಿತೀವಿ. Then ಅಲ್ಲಿಂದ next ಎಲ್ಲಿ ಹೋಯ್ತು, jejunum. In between the duodenum and the jejunum there will be a sphincter. In between the jejunum and the ileum there will be a sphincter. In between the ileum and the cecum there will be a sphincter. In between the cecum and the colon there will be a sphincter. In between the colon and the rectum there will be a sphincter. Whereas in between the rectum and the anus there will be 3 sphincters, guys. Okay, in between the rectum and the anus there will be 3 sphincters. So ಇದೆಲ್ಲ ಏನಿದೆ, ಬ್ಯಾಕ್ ಫ್ಲೋ ಆಫ್ ದ ಫುಡ್ ಆಗದೇ ಇರಲಿ ಅಂತ ನೋಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಕನ್ಸರ್ನ್ ವಿತ್ ದ ಸ್ಪಿಂಕ್ಟರ್ಸ್ ಆಯಿತು. ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್. ಸೊ ದಟ್ ಈಸ್ ಕನ್ಸರ್ನ್ ವಿತ್ ದ ಕಂಪ್ಲೀಟ್ ಬೇಸಿಕ್ ಐಡಿಯಾ ಕನ್ಸರ್ನ್ ವಿತ್ ದ ಹೋಲ್ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದಿ ಹ್ಯೂಮನ್. ಈಗ ಒನ್ ಆಫ್ಟರ್ ದಿ ಅದರ್ ಹೋಗೋಣ. ಓಕೆ, ಸೊ ಬಕಲ್ ಕ್ಯಾವಿಟಿ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು ಅಲ್ಲ, ಯಾಕೆಂದ್ರೆ ಮೌತ್ ಅಲ್ಲಿ ನಾವು ಫುಡ್ ಅನ್ನ ಹಾಕೊಂಡ ತಕ್ಷಣನೇ ನಮ್ಗೆಲ್ಲೋಯ್ತು, ಬಕಲ್ ಕ್ಯಾವಿಟಿಗೆ ಹೋಯ್ತು ಅಲ್ಲ. ಸೊ ಬಕಲ್ ಕ್ಯಾವಿಟಿನಲ್ಲಿ ನಾವು ಬೇಸಿಕಲಿ ಏನ್ ನೋಡ್ತೀವಿ, ಒಂದು ಟಂಗು, ಇನ್ನೊಂದು ಟೀತ್ ಅಲ್ವಾ. ದೆನ್ ಅಲಾಂಗ್ ವಿತ್ ದಟ್ ಏನಿರುತ್ತೆ, ಪ್ಯಾಲೇಟ್ ಅಂತ ಕರಿತೀವಿ. ಅಂದ್ರೆ ಏನ್ ಈ ಕ್ಯಾವಿಟಿ ಇದೆಲ್ಲ, ಈ ಕ್ಯಾವಿಟಿನಲ್ಲಿ ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ಒಂದು ಪಿಕ್ಚರ್ ಇದೆ ನೋಡಿ. ಓಕೆ, ಕಂಪ್ಲೀಟ್ ಕ್ಯಾವಿಟಿ ಇದೆಲ್ಲ, ಇದರಲ್ಲಿ ನಾವು ಇದಕ್ಕೆ 2 ಪಾರ್ಟ್ ಆಗಿ ಮಾಡ್ತೀವಿ, ಅಪ್ಪರ್ ಪ್ಯಾಲೇಟ್ ಅಂಡ್ ಲೋವರ್ ಪ್ಯಾಲೇಟ್ ಅಂತ. ಓಕೆ, ಸೊ ಆ ಪ್ಯಾಲೇಟ್ ಇರುತ್ತೆ, ದೆನ್ ಟಂಗ್ ಇರುತ್ತೆ, ಅಂಡ್ ದೆನ್ ಟೀತ್ ಇರುತ್ತೆ. ಸೊ ಟೀತ್ ಅಲ್ಲಿ ಬೇಸಿಕಲಿ ನಾವು ಅದರ ಫೀಚರ್ಸ್ ನ ಹೇಗೆ ಹೇಳ್ತೀವಿ ಅಂದ್ರೆ, ಹ್ಯೂಮನ್ದು ಹೆಟೆರೋಡಾಂಟ್, ಥಿಕೋಡಾಂಟ್ ಅಂಡ್ ಡೈಫಿಯೋಡಾಂಟ್ ಕೈಂಡ್ ಆಫ್ ಟೀತ್ we will have. Okay, and the study of complete all the different types of teeth and their structure is called as the dentistry anta kariತೀವಿ. ನೀವು future dentist, okay, whereas you people future dentists, you are going to study about the teeth in your or tooth in your life when you become a dentist, or when you are going to study as the dentistry. Okay, so ಈ dentistry ನಲ್ಲಿ ನಾನು ಏನು ಹೇಳಿದೆ, 3 points ಏನು, ಥಿಕೋಡಾಂಟ್, ಡೈಫಿಯೋಡಾಂಟ್ and heterodont. Okay, let me go for one after the other. First point, thecodont. Thecodont ನೋಡಿ ನೇಮ್ ಹೇಳ್ಕೊಡುತ್ತೆ, thecodont ಅಲ್ಲಿ 2 words ಇದೆ. Theco word refers to socket. Okay, theco word refers to socket. Dont word refers to dentist or dent. Dent word itself refers to teeth or tooth. Okay, singular form tooth and plural form teeth. Okay, so then of course whereas in this next concept ಬಂದ್ಬಿಟ್ಟು ನಾನು ಆಗಲೇ ಹೇಳಿದೆ, ಥಿಕೋಡಾಂಟ್ ಆದ್ಮೇಲೆ ಏನು, ಡೈಫಿಯೋಡಾಂಟ್. ಡೈಫಿಯೋಡಾಂಟ್ ನೋಡಿ ಮತ್ತೆ ತಿರ್ಗಾ ನೇಮ್ ಹೇಳ್ಕೊಡ್ತೋ ಇಲ್ಲಿ, ಏನು, ಡೈಫಿಯೋಡಾಂಟ್. ಡೈ ಅಂದ್ರೆ ಸ್ಟಾಪ್. I hope you all know that is 2, right? ಅಂದ್ರೆ ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ ನಮಗೆ 2 ಸೆಟ್ ಆಫ್ ಟೀತ್ ಇರುತ್ತೆ ಅಥವಾ ಟೀತ್ ಬರುತ್ತೆ. ನಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ 2 ಸೆಟ್ಸ್ ಆಫ್ ಟೀತ್ ನಮಗೆ ಡೆವಲಪ್ ಆಗುತ್ತೆ ಅಥವಾ ಬೆಳೆಯುತ್ತೆ. ಏನದು, ಮಿಲ್ಕ್ ಟೀತ್ ಅಂಡ್ ಅಡಲ್ಟ್ ಟೀತ್ ಅಂತ ಕರಿತೀವಿ ನಾವು. ಅದಕ್ಕೆ ಏನಂತ ಕರಿತೀವಿ, ಮಿಲ್ಕ್ ಟೀತ್ ಅಂಡ್ ಅಡಲ್ಟ್ ಟೀತ್ ಅಂತ ಕರಿತೀವಿ. ಮಿಲ್ಕ್ ಟೀತ್ ಅಂದ್ರೆ ಎಷ್ಟಿರುತ್ತೆ, 2102 ಇದರ ಫಾರ್ಮುಲಾ. ಓಕೆ, ನಮ್ದು ಟೀತ್ ಫಾರ್ಮುಲಾ ಅಥವಾ ಟೂತ್ ಫಾರ್ಮುಲಾ ಬಂದ್ಬಿಟ್ಟು, ಸಾರಿ ಟೀತ್ ಫಾರ್ಮುಲಾ ಅಂತಾನೆ ಕರಿಬೇಕು, 2102 ಅಪಾನ್ ಹೀಗೆ ಬರೆಯೋದನ್ನ 2102. ಏನ್ ಹಾಗಂದ್ರೆ ನೋಡಿ, ಇದರಲ್ಲಿ ನಾವು ಟೀತ್ ಅಲ್ಲಿ ನಾವು ತಗೊಂಡ್ರೆ ಬೇಸಿಕಲಿ ಹೆಟೆರೋಡಾಂಟ್ ಅಂತ ಏನ್ ಕರೆದ್ವಿ ತಾನೆ. ಹೆಟಿರೋ ವರ್ಡ್ ರೆಫರ್ಸ್ ಟು ಮೆನಿ. ಓಕೆ, ಡಾಂಟ್ ಅಗೇನ್ ರೆಫರ್ಸ್ ಟು ಅವರ್ ಟೀತ್. ಓಕೆ, ಸೊ ಅಂದ್ರೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ಇರುತ್ತೆ. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಅಂದ್ರೆ ಯಾವ್ಯಾವುದು, ಇನ್ಸಿಸರ್ಸ್, ಕ್ಯಾನೈನ್, ಪ್ರಿಮೋಲಾರ್ ಅಂಡ್ ಮೊಲಾರ್ ಅಂತ ಕರಿತೀವಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಇನ್ಸಿಸರ್ಸ್, ಕ್ಯಾನೈನ್ಸ್, ಪ್ರಿಮೋಲಾರ್ಸ್ ಅಂಡ್ ಮೊಲಾರ್ಸ್ ಅಂತ ಕರಿತೀವಿ. ಓಕೆ, ನೋಡಿ ಮತ್ತೆ ನೇಮ್ ಹೇಳ್ಕೊಡ್ತು ಅಲ್ಲಿ, ಪ್ರಿಮೋಲಾರ್ಸ್. ಪ್ರಿ ಅಂದ್ರೆ ಏನು, ಫಸ್ಟ್ ಅಂದ್ರೆ ಮೊಲಾರ್ಗಿಂತ ಮುಂಚೆ ಇರುವಂತದ್ದು. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪ್ರಿಮೋಲಾರ್ ಅಂತ ಕರಿತೀವಿ. ಇನ್ಸಿಸರ್ಸ್
ನೋಡಿ ಎಷ್ಟಿದೆ ಇದನ್ನ ಮತ್ತೆ ತಿರ್ಗಾ ನಾವು ಓರಲ್ ಕ್ಯಾವಿಟಿನಲ್ಲಿ 2 ಪಾರ್ಟ್ಸ್ ಮಾಡ್ತೀವಿ, ಅಪ್ಪರ್ ಪ್ಯಾಲೇಟ್ ಅಂಡ್ ಲೋವರ್ ಪ್ಯಾಲೇಟ್ ಅಂತ ಹೇಳ್ದೆ ತಾನೆ ಅವಾಗ್ಲೇ. ಓಕೆ, ಸೊ ಆ ಅಪ್ಪರ್ ಪ್ಯಾಲೇಟ್ ಅಲ್ಲಿ ಮತ್ತೆ ತಿರ್ಗಾ 2 ಪಾರ್ಟ್ಸ್ ಮಾಡ್ತೀವಿ, ಅಂದ್ರೆ ರೈಟ್ ಅಪ್ಪರ್ ಪ್ಯಾಲೇಟ್, ಲೆಫ್ಟ್ ಅಪ್ಪರ್ ಪ್ಯಾಲೇಟ್, ಅಂಡ್ ದೆನ್ ರೈಟ್ ಲೋವರ್ ಪ್ಯಾಲೇಟ್ ಅಂಡ್ ಲೆಫ್ಟ್ ಲೋವರ್ ಪ್ಯಾಲೇಟ್. ಓಕೆ, ಸೊ ಹೀಗೆ ನಾವು 4 ಪಾರ್ಟ್ ಆಗಿ ಮಾಡ್ತೀವಿ. ಆ 4 ಪಾರ್ಟ್ ಅಲ್ಲಿ ಈಚ್ ಪಾರ್ಟ್ ಏನಿದೆ ಅದರಲ್ಲಿ ಇರುವಂತ ನಂಬರ್ ಆಫ್ ಟೀತ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಟೀತ್ ನ ಸೇರಿಸ್ಬಿಟ್ಟು ಹೀಗೆ ಒಂದು ಫಾರ್ಮುಲಾ ಮಾಡ್ತೇವೆ. ದಿಸ್ ಇಸ್ ಸ್ಪೆಷಲಿ ಕನ್ಸರ್ನ್ ವಿತ್ ದ ಮಿಲ್ಕ್ ಟೀತ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಗೈಸ್. ಓಕೆ, ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಯಾವುದು? ಮಿಲ್ಕ್ ಟೀತ್. ಫಸ್ಟ್ ನಾನು ಮಿಲ್ಕ್ ಟೀತ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲಿ ಏನು ಹೇಳಿದೆ ನಾನು? ಇನ್ಸಿಸರ್ಸ್, ಕೆನೈನ್ಸ್, ಪ್ರಿಮೊಲಾರ್ಸ್ ಅಂಡ್ ಮೊಲಾರ್ಸ್ ಅಂತ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಇನ್ಸಿಸರ್ಸ್ ಎಷ್ಟಿದೆ ನೋಡಿ. ಇನ್ಸಿಸರ್ಸ್ ಅಂದ್ರೆ ಫಸ್ಟ್ ನಂಬರ್ ವಾಟ್ ಯು ಹ್ಯಾವ್ ರಿಟರ್ನ್ ಹಿಯರ್. ಓಕೆ, ಸೊ ಇದರಲ್ಲಿ ನಾವೇನ್ ಬರೆದ್ವಿ? ಫಸ್ಟ್ ಲೆಟರ್ ಯಾವ್ದು ಬರೆದ್ವಿ? 2 ಬರೆದ್ವಿ ಅಲ್ವಾ. 2 ಅಂದ್ರೆ ಎಷ್ಟು? ಕನ್ಸರ್ನ್ ವಿತ್ ದ ಇನ್ಸಿಸರ್ಸ್ ಹಿಯರ್ ವಿ ಆರ್ ಸ್ಪೀಕಿಂಗ್. 2 ಇರುತ್ತೆ ಮಕ್ಕಳಿಗೆ, 2 ಇರುತ್ತೆ. ದೆನ್ 1 ಯಾವುದು? ಕೆನೈನ್. ಓಕೆ, ಸೊ ದಟ್ ಈಸ್ ಕೆನೈನ್. ಅಂಡ್ ದೆನ್ 0 ನೋಡಿ, ಅಲ್ಲಿ ಪ್ರಿಮೊಲಾರ್ಸ್ ಇರೋದಿಲ್ಲ ಚಿಕ್ಕ ಮಕ್ಕಳಿಗೆ. ಓಕೆ, ಚಿಕ್ಕ ಮಕ್ಕಳಿಗೆ ಪ್ರಿಮೊಲಾರ್ಸ್ ಇರೋದಿಲ್ಲ. ದೆನ್ ಮೊಲಾರ್ಸ್ ಎಷ್ಟಿರ್ಬೇಕು? ಆಕ್ಚುಲಿ 3 ಸೆಟ್ ಇರ್ಬೇಕು, ಬಟ್ ಅವ್ರಿಗೆ ಬರೀ 2 ಮಾತ್ರ ಇರುತ್ತೆ. ಸೊ ಮೊಲಾರ್ಸ್ ಎಷ್ಟಿದೆ ನೋಡಿ, ಇಲ್ಲಿ 3 ಇದೆ ತಾನೆ, ಇಲ್ಲಿ ಕಾಣುತ್ತೆ ತಾನೆ. ಸೊ 3 ಇದೆ, ಆ 3ರಲ್ಲಿ ಬರೀ 2 ಮಾತ್ರ ಇರುತ್ತೆ, ಇನ್ನೊಂದು ಇರೋದಿಲ್ಲ. ಇನ್ನೊಂದು ಯಾವ್ದು? ಆಕ್ಚುಲಿ ಇದು ಒಂದು ಲಾಸ್ಟ್ ಸೆಟ್ ಇದೆ ಅಲ್ಲ, ಇದು ಆಕ್ಚುಲಿ ನಾವು ಜನರಲ್ ಆಗಿ ಇಂಗ್ಲಿಷ್ ಅಲ್ಲಿ ವಿಸ್ಡಮ್ ಟೀತ್ ಅಂತ ಕರಿತೀವಿ. ಕನ್ನಡದಲ್ಲಿ ನೋಡ್ರಿ ಬುದ್ಧಿ ಹಲ್ಲ ಅಂತ ಕರಿತೀವಿ. ಬುದ್ಧಿ ಆಮೇಲೆ ಬರ್ತೈತಿ ಅಂತಲ್ಲ ಅದು ಆಕ್ಚುಲಿ. ಓಕೆ, ನಮ್ದು ಒಂದು ಸ್ಪೆಸಿಫಿಕ್ ಏಜ್ಗೆ ಅಂದ್ರೆ ಜನರಲಿ ಅರೌಂಡ್ ಆಫ್ಟರ್ 18 ಹೀಗೆಲ್ಲ ಬರಕ್ ಶುರುವಾಗುತ್ತೆ. ಕೆಲವರಿಗೆ ಈವನ್ 17, 16 ಅಂತಾನು ಬರಕ್ ಶುರುವಾಗಿರುತ್ತೆ. ಬಟ್ ಜನರಲಿ ಅಟ್ ದ ಎಂಡ್ ಆಫ್ ದ ಟೀನ್ ಅಲ್ಲಿ ಶುರುವಾಗುತ್ತೆ ಡೆವಲಪ್ ಆಗಕ್ಕೆ ಈ ಒಂದು ಟೀತ್. ಅದಕ್ಕೆ ನಾವು ಅದಕ್ಕೆ ವಿಸ್ಡಮ್ ಟೀತ್ ಅಥವಾ ಬುದ್ಧಿ ಹಲ್ಲು ಅಂತ ಕರಿತೀವಿ. ಓಕೆ ಓಕೆ, ಆ ಪಾಯಿಂಟ್ ಡಿಫ್ರೆಂಟ್. ಬಟ್ ದ ಥಿಂಗ್ ಇಸ್, ಇಲ್ಲಿ ಮಿಲ್ಕ್ ಟೀತ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಫಸ್ಟ್ ಅಲ್ವಾ. 2102 ಅಪಾನ್ 2102 ಅಂದ್ರೆ 2 ಇನ್ಸಿಸರ್, 1 ಕೆನೈನ್ ಅಂಡ್ ದೆನ್ ಪ್ರಿಮೊಲಾರ್ಸ್ ಇರೋದಿಲ್ಲ. ಮೊಲಾರ್ಸ್ ಅಲ್ಲಿ ಬರೀ 2 ಸೆಟ್ ಇರುತ್ತೆ. ಸೊ ಇದು ಹೀಗೆ ಡೆಂಟಿಸ್ಟ್ರಿ ಆಫ್ ದ ಮಿಲ್ಕ್ ಟೀತ್ ಫಾರ್ಮುಲಾ ಬಂದು 2102. ದೆನ್ ನಾವು ಅಡಲ್ಟ್ ಟೀತ್ ಅನ್ನ ತಗೊಂಡ್ರೆ, ಓಕೆ, ಅಡಲ್ಟ್ ಟೀತ್ ಅನ್ನ ತಗೊಂಡ್ರೆ ನೋಡ್ರಿ ಎಷ್ಟಿರುತ್ತೆ ನಮ್ದು ಫಾರ್ಮುಲಾ ಬಂದು. ಅಡಲ್ಟ್ ಟೀತ್ ಫಾರ್ಮುಲಾ ಬಂದ್ಬಿಟ್ಟು 2123 ಅಪಾನ್ 2123. ಓಕೆ, ಏನ್ ಹಾಗಂದ್ರೆ ನೋಡಿ, 2 ಇನ್ಸಿಸರ್ಸ್, 1 ಕೆನೈನ್, 2 ಪ್ರಿಮೊಲಾರ್ ಅಂಡ್ 3 ಮೊಲಾರ್ಸ್. ಓಕೆ, ಇದು ಒನ್ ಆಫ್ ದಿ ಕಾಮನ್ CET NEET question. Okay, it is one of the common CET NEET question. Either it is concerned with the milk teeth or it is concerned with the adult teeth. Milk teeth ಏನಿದೆಲ್ಲ ಇದು ನಮ್ಮ NCERT ನಲ್ಲಿ ಇಲ್ಲ, whereas 2123 upon 2123 ಏನಿದೆ ಇದು ನಮ್ಮ NCERT ನಲ್ಲಿ ಇದೆ. ಓಕೆ, ಸೊ ಅಂದ್ರೆ ಪ್ಯೂರ್ NCERT ಬೇಸ್ಡ್ ಕ್ವೆಶ್ಚನ್ ಫಾರ್ ದ NEET ಅಲ್ಲಿ ಬಂದ್ಬಿಟ್ಟು ಶೋರ್ ಇದಿರುತ್ತೆ, 100% ಇರುತ್ತೆ. ಬಿಯಾಂಡ್ NCERT ಈ ಕ್ವೆಶ್ಚನ್ ಬರುತ್ತೆ. ಓಕೆ okay, so that is concerned with the adult teeth. Okay, so okay, I was discussing about heterodont, right? Heterodont alli now ee different types of teeth anta discuss madidvi, and then we have even discussed about the dental formula of milk teeth and even the adult teeth. Okay, so that is concerned with the arrangement of different types of teeth in the jaws on one side and the socket on the other side. See, this is a socket. It is concerned with the socket. Okay, socket alli irodrindane ನಾವು ಅದಕ್ಕೆ ಏನಂತ ಕರೆದ್ವಿ? Thecodont. Theco, that's a socket in which our teeth are present. Okay, so that is concerned with the teeth ಆಯ್ತು. Then ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, whereas teeth is basically externally covered by enamel ಅಂತ ಕರಿತೀವಿ. You know something guys, whereas enamel is the strongest structure in our body. Okay, and it is covering over the teeth. Okay, and it is the strongest structure we say. Okay, tumba strong ಆಗಿರುತ್ತೆ compared to the even bone also. Okay, so that is concerned with the enamel ಆಯ್ತು. Now let me go for next concept guys. Okay, ಈ ಕಾನ್ಸೆಪ್ಟ್ ಅಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂದ್ರೆ, ಆ ಓರಲ್ ಕ್ಯಾವಿಟಿ ನಲ್ಲಿ
ಟಂಗ್ ಅರೇಂಜ್ಮೆಂಟ್ ಹೇಗಿರುತ್ತೆ, ದೆನ್ ಅದರ್ ಸ್ಟ್ರಕ್ಚರ್ಸ್ ಎಲ್ಲ ಏನೆಲ್ಲ ಇರುತ್ತೆ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡೈಜೆಷನ್ ಇನ್ ದ ಓರಲ್ ಕ್ಯಾವಿಟಿ, ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ ನೋಡಿ ಇಲ್ಲಿ ಏನೆಲ್ಲ ಲೇಬಲಿಂಗ್ಸ್ ಇದೆ. Okay, that is superior vestibule and then hard palate. Upper palate will be hard. So because it is hard, it is even responsible for the digestion. Okay, and then just below that it will have a little bit soft palate, but actually lower palate also will be soft, but it is covered by the tongue. Okay, alva lower palate namdu soft irutte tane, you just feel it, you'll come to know, you touch it with your tongue and you will come to know, right? Nimdu lower palate soft ide and then upper palate hard ide, but ade nimma upper back ನೀವು ರೀಜನ್ಗೆ ಹೋದ್ರೆ, ಬ್ಯಾಕ್ವರ್ಡ್ ರೀಜನ್ಗೆ ಹೋದ್ರೆ ಲಿಟಲ್ ಬಿಟ್ ಅಗೇನ್ ಸಾಫ್ಟ್ ಇರುತ್ತೆ ಅಲ್ವಾ, ಏನಕ್ಕಂದ್ರೆ ಅಲ್ಲಿ ನೀವು ಎಂಗಲ್ಫ್ ಮಾಡಕ್ ಹೋಗ್ತೀರಾ, ಸೊ ಹಾಗಾಗಿ ಅದು ಸಾಫ್ಟ್ ಇರಬೇಕಾಗುತ್ತೆ. Then of course externally it is covered by the cheek, and then of course it will have the molars, premolars, canines, incisors, and then it is called as the inferior vestibule. Okay, then of course ಮತ್ತೆ ಎಲ್ಲ ನೋಡ್ತೀವಿ. upper lip is called as the labium, lower lip is called as the labrum actually. Okay, whereas in cockroach we use that word labrum, but whereas in human we do not use that word, but whereas labium and that is labium word na use ಮಾಡ್ತೀವಿ 1.2, another point ನಾವು ಕಾಮನ್ ಆಗಿ ಏನು ಯೂಸ್ ಮಾಡ್ತೀವಿ, upper lip and the lower lip ಅಂತ ಕರಿತೀವಿ. Okay, then of course upper lip na just below that there is also frenulum of the upper lip ಅಂತ ಕೂಡ ಇರುತ್ತೆ. Okay, ಆ frenulum ಬಗ್ಗೆ ನಂತರ ಡಿಸ್ಕಸ್ ಮಾಡ್ತೀನಿ. And then of course there will be these teeth are embedded in the socket and their outer and strongest covering is made up of gingiva. Okay, I hope you might have heard of gingivitis. ನೋಡಿ ನೇಮ್ ಹೇಳ್ಕೊಡುತ್ತೆ. Okay, there is oitis. ಈ ವೈಟಿಸ್ ಐತಲ್ಲ, ಇದರೊಳಗಡೆ ಆಕ್ಚುಲಿ ಏನ್ ವರ್ಡ್ ಇದೆ ಅಂತಂದ್ರೆ ಆಯಿಟಿಸ್ ಅಂತ ಇದೆ. ಓಕೆ, ಆಯಿಟಿಸ್ ಅನ್ನೋದು ವೆರಿ ಕಾಮನ್ ಮೆಡಿಕಲ್ ಟರ್ಮಿನಾಲಜಿ. ಓಕೆ, ಆಯಿಟಿಸ್ ಅನ್ನೋದು ವೆರಿ ಕಾಮನ್ ಮೆಡಿಕಲ್ ಟರ್ಮಿನಾಲಜಿ. ಆಯಿಟಿಸ್ ರೆಫರ್ಸ್ ಟು ಇನ್ಫ್ಲಮೇಷನ್ ಡ್ಯೂ ಟು ಇನ್ಫೆಕ್ಷನ್. Okay, oitis refers to inflammation due to infection. ನೀವು ಕೇಳಿರಬಹುದು ಇವಾಗ ಜಿಂಜಿವೈಟಿಸ್ ಅಂತ ಆಗುತ್ತೆ ನಮಗೆ. ಜಿಂಜಿವೈಟಿಸ್ ಅಂದ್ರೆ ಇದು ಜಿಂಜಿವಿಯಾ ಅಥವಾ ಜಿಂಜಿವಾ. ಓಕೆ, ಸಾರಿ, ಇಟ್ ಇಸ್ ಕಾಲ್ಡ್ ಆಸ್ ಎ ಜಿಂಜಿವಾ, ನಾಟ್ ಜಿಂಜಿವಿಯಾ, ಜಿಂಜಿವಾ ಓನ್ಲಿ. ಓಕೆ, ಈ ಒಂದು ಏನು ಸಾಕೆಟ್ ಗೆ ಕವರಿಂಗ್ ಇದೆ ಅಲ್ಲ, ಇದಕ್ಕೆ ನಾವು ಜಿಂಜಿವಾ ಅಂತ ಕರೀತೀವಿ. ಐ ಮೀನ್ ನಾರ್ಮಲ್ ಇಂಗ್ಲಿಷ್ ವರ್ಡ್ ಬಂದು ಗಮ್ಸ್. ನಾರ್ಮಲ್ ಇಂಗ್ಲಿಷ್ ವರ್ಡ್ ಬಂದು ಗಮ್ಸ್. ಓಕೆ, ಇದು ಗಮ್ಸ್. ಈ ಗಮ್ಸ್ ಏನಿದೆಲ್ಲ ಇದು ಇನ್ಫ್ಲಮೇಷನ್ ಆಗಿ ಡ್ಯೂ ಟು ದ ಇನ್ಫೆಕ್ಷನ್ ಆದಾಗ ನಾವು ಅದಕ್ಕೆ ಜಿಂಜಿವೈಟಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ, ಸೊ ಈ ರೀಜನ್ಗೆ ಯೂಶುವಲಿ ನಮಗೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸಮ್ಟೈಮ್ಸ್ ನೀವು ಏನೋ ಕಬ್ಬು ತಿಂತಾ ಇರ್ತೀರಿ, ತಿನ್ಬೇಕಾದ್ರೆ ಚೆನ್ನಾಗಿ ಪಿಯರ್ಸ್ ಮಾಡ್ಕೊಂಡ್ಬಿಡ್ತೀರಿ, ಅವಾಗ ನಿಮಗೆ ಬ್ಲೀಡಿಂಗ್ ಆಗುತ್ತೆ, ದೆನ್ ಅದು ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿದ್ವಿ, ಜಿಂಜಿವೈಟಿಸ್ ಅಂತ ಕರಿದ್ವಿ. Then of course it will have a region called as the fauces. Okay, then of course there will be a presence of palatine tonsils. You ಕೇಳಿರಬಹುದು tonsillitis. ನೋಡಿ ಮತ್ತೆ ತಿರ್ಗಾ ಸೇಮ್ ವರ್ಡ್ ಬಂತು, because as I said earlier there is a it's a common medical terminology. Okay, tonsillitis. ನೋಡಿ ಇಲ್ಲಿ ಸ್ಪೆಲ್ಲಿಂಗ್ ಹಾಗೆ ಬಂತು, tonsillitis ಅಂದ್ರೆ ಈ ಸಫಿಕ್ಸ್ ಏನ್ ಹೇಳುತ್ತೆ, ಕನ್ಸರ್ನ್ ವಿತ್ ದ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಡ್ಯೂ ಟು ಇನ್ಫೆಕ್ಷನ್, ಆ ಡಿಸೀಸ್ ನ ಬಗ್ಗೆ ಹೇಳುತ್ತೆ. ಪ್ರಿಫಿಕ್ಸ್ ಏನ್ ಹೇಳುತ್ತೆ, ಯಾವ ಸ್ಪೆಸಿಫಿಕ್ ಆರ್ಗನ್ ಅಫೆಕ್ಟ್ ಆಗ್ತಿದೆ ಅನ್ನೋದನ್ನ ಹೇಳುತ್ತೆ. ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ವೆರಾಸ್ ನಮ್ಮ ಬಯಾಲಜಿ ಕಾನ್ಸೆಪ್ಟ್ ಅಲ್ಲಿ ಯಾವುದೇ ಕಾನ್ಸೆಪ್ಟ್ ಅನ್ನ ತಗೊಳ್ರಿ, ಮೆಜಾರಿಟಿ ಆಫ್ ದ ಕಾನ್ಸೆಪ್ಟ್ಸ್ ದೇ ಆರ್ ಹ್ಯಾವಿಂಗ್ ಪ್ರಿಫಿಕ್ಸ್ ಅಂಡ್ ದ ಸಫಿಕ್ಸ್. ಓಕೆ, ಸೊ ಆ ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಲಿಟ್ರಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬಯಾಲಜಿ ವೆರಿ ಈಸಿಲಿ ಅಂಡ್ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಯು. ಒನ್ ಪಾಯಿಂಟ್.
ದೆನ್ ಇದು ಅರ್ಥ ಮಾಡ್ಕೊಳಕ್ಕಾಯ್ತು. ದೆನ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಥವಾ ಯಾವುದೇ ಎಕ್ಸಾಮಿನೇಷನ್ ಅಲ್ಲಿ 1 ಮಾರ್ಕ್ ಕ್ವೆಶನ್ಸ್ ನೀವು ಫೇಸ್ ಮಾಡಬೇಕಾದ್ರೆ ನಿಮ್ಗೆ ಆ ವರ್ಡ್ ನ ಮೀನಿಂಗ್ ಗೊತ್ತಾಗ್ಬಿಟ್ರೆ, ಸಮ್ಟೈಮ್ಸ್ ನಿಮ್ಗೆ ಅದು ವರ್ಡ್ ಹೊಸದಿದ್ರು ಕೂಡ ಆ ಒಂದು ಪ್ರಿಫಿಕ್ಸ್ ಅಂಡ್ ಸಫಿಕ್ಸ್ ಇಂದಾನೆ ನೀವು ಅರ್ಥ ಮಾಡ್ಕೊಂಡು ಏನ್ ಇರಬಹುದು ಅನ್ನೋದನ್ನ ಕರೆಕ್ಟ್ ಆಗಿ ಕೂಡ ಅಸ್ಯೂಮ್ ಮಾಡ್ಬೋದು. Okay, so that's the reason you should concentrate on each and every word in biology. Okay. Then now I was discussing about the tonsil. ನೋಡಿ, palatine tonsil ಅಂದ್ರೆ palate ಗೆ ಅಟ್ಯಾಚ್ ಆಗಿರುವಂತ ಟಾನ್ಸಿಲ್, ಅದಕ್ಕೆ ನಾವೇನಂದ್ವಿ palatine tonsil ಅಂತ ಕರೀತೀವಿ. Then next ನಮಗೆ ಏನಿರುತ್ತೆ ಇಲ್ಲಿ, of course tongue ಇರುತ್ತೆ. Something guys, whereas tongue is made up of skeletal muscle. Okay, I hope you know the meaning of the skeletal muscle and their function. Okay, whereas they are voluntary in nature, right? They are voluntary in nature. ಅಂದ್ರೆ ನೀವು ಏನೇ ಮಾತಾಡಿದ್ರೂ ಅದು involuntarily by the slip of tongue ನಾನು ಮಾತಾಡಿದೆ, no, it will be never. Okay, it is always thought process, and it is because even biologically also we can prove, scientifically also we can prove that it is voluntary in nature, which is under the control of your will and wish. Okay, so because it is made up of skeletal muscle. Okay, ನಿಮ್ಮ ಥಾಟ್ ಪ್ರಾಸೆಸ್ ನ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ, ಈವನ್ ಸ್ಪಿರಿಚುವಲ್ ಪೀಪಲ್ ಕೂಡ ಅದನ್ನೇ ಹೇಳ್ತಾರೆ ಅಲ್ವಾ, ನಮ್ಮ ಥಾಟ್ ಪ್ರಾಸೆಸ್ ಏನಿರುತ್ತೋ ಅದೇ ಮಾತಿನಲ್ಲಿ ಬರುತ್ತೆ ಅಂತ. ಯಾಕೆ ಅಂತಂದ್ರೆ, ಬಿಕಾಸ್ ವಿ ನೋ ದಟ್ ಸೈಂಟಿಫಿಕಲಿ ಅಂಡ್ ಬಯಾಲಜಿಕಲಿ ಅವರ್ ಟಂಗ್ ಈಸ್ ಮೇಡ್ ಅಪ್ ಆಫ್ ಸ್ಕೆಲಿಟಲ್ ಮಸಲ್. ದಟ್ ಕ್ಯಾನ್ ಬಿ ಪ್ರೂವ್ಡ್ ಗೈಸ್. ಓಕೆ, ನೆಕ್ಸ್ಟ್ ಒನ್ ಬಂದು ಫ್ರೆನ್ಯುಲಮ್ ಆಫ್ ದ ಟಂಗ್. ನೋಡಿ, ನಿಮ್ಮ ನಾಲ್ಗೆನ ಹೀಗೆ ಎತ್ತು ಬಿಟ್ಟು ನೋಡಿ, ನೀವು ಅದನ್ನ ಫೀಲ್ ಮಾಡಿ, ಏನಿದೆ ಅಲ್ಲಿ ಒಂದು ಸ್ಮಾಲ್ ಮಸಲ್ ಇದೆ ಅಲ್ವಾ, ಅದೇನಾಗಿದೆ ನಿಮ್ಮ ಟಂಗ್ಗೆ ಅಟ್ಯಾಚ್ ಆಗಿದೆ. ನೀವು ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ನಿಮ್ಮ ನಾಲ್ಗೆನ ಹೀಗೆ ಎತ್ಕೊಂಡು ನೋಡಿ. ಓಕೆ, ಅಲ್ಲಿ ಏನಿದೆ, ಒಂದು ಸ್ಮಾಲ್ ಮಸಲ್ ಇದೆ, ಅದು ನಿಮ್ಮ ಟಂಗ್ಗೆ ಅಟ್ಯಾಚ್ ಆಗಿದೆ. ಕೆಲವರಿಗೆ ಏನಾಗಿರುತ್ತೆ ಗೊತ್ತಾ, ಆ ಫ್ರೆನ್ಯುಲಮ್ ತುಂಬಾ ದೊಡ್ಡದಿರಲ್ಲ, ತುಂಬಾ ಸ್ಮಾಲ್ ಇರುತ್ತೆ, ವೆರಿ ಸ್ಮಾಲ್ ಇರುತ್ತೆ. ಮತ್ತೆ ಬ್ಯಾಕ್ ಸೈಡ್ ಇಂದ, ಸ್ವಲ್ಪ ಹಿಂದಿನ ಸೈಡ್ ಇಂದ ಅಟ್ಯಾಚ್ ಇರುತ್ತೆ. ಕೆಲವರಿಗೆ ಮುಂದಿನಿಂದಾನೇ ಅಟ್ಯಾಚ್ ಇರುತ್ತೆ. ನಂದು ತುಂಬಾ ಮುಂದಿನಿಂದ ಅಟ್ಯಾಚ್ ಇದೆ. ಸೊ ಹಾಗಾಗಿ ನಾನು ನನ್ನ ಟಂಗನ್ನ ನೋಸ್ಗೆ ಟಚ್ ಮಾಡಕ್ ಆಗಲ್ಲ. ಯಾರು ಟಚ್ ಮಾಡಕ್ಕೆ ಏಬಲ್ ಇರ್ತಾರಲ್ವಾ, ಅವ್ರು ಏನ್ ಮಾಡ್ತಾರಂದ್ರೆ, ಏನಕ್ಕೆ ಅವ್ರು ಮಾಡಬಹುದು ಅಂತಂದ್ರೆ, ಬಿಕಾಸ್ ಅವರ ಫ್ರೆನ್ಯುಲಮ್ ಟಿಪ್ ಆಫ್ ದ ಟಂಗ್ಗೆ, ಟಿಪ್ ಅಂದ್ರೆ ತುಂಬಾ ಟಿಪ್ ಅಂತಲ್ಲ, ಸ್ವಲ್ಪ ಮಿಡಲ್ ರೀಜನ್. ಓಕೆ, ಆ ಫ್ರೆನ್ಯುಲಮ್ ತುಂಬಾನೇ ಅಟ್ಯಾಚ್ ಆಗಿರುತ್ತೆ, ಆ ಟಂಗ್ ಅಟ್ಯಾಚ್ ಆಗಿರುತ್ತೆ to the lower palate and to the tongue. So that's the reason why they are not able to touch their tongue to the nose. Okay, so that is the scientific reason. ಸುಮ್ಮನೆ ಎಲ್ಲರೂ ಟಚ್ ಮಾಡ್ಬಿಡ್ತಾರೆ, ಅವನಿಗೆ ಬಂದ್ಬಿಡುತ್ತೆ, ಇವನಿಗೆ ಬಂದ್ಬಿಡುತ್ತೆ, ನೋ, ಹಾಗಿರೋದಿಲ್ಲ. ಓಕೆ, ಸೊ ಯಾರಿಗೆ ಫ್ರೆನ್ಯುಲಮ್ ಲಾರ್ಜ್ ಇದ್ದು ಅದು ನಾಲ್ಗೆಗೆ ಅಟ್ಯಾಚ್ ಆಗಿರುತ್ತೆ, ಅಂಡ್ ಟು ದ ಆನ್ ಒನ್ ಹ್ಯಾಂಡ್, ಆನ್ ಅನದರ್ ಹ್ಯಾಂಡ್ ಟು ದ ಲೋವರ್ ಪ್ಯಾಲೇಟ್. ಸೊ ಅವ್ರಿಗೆ ಅವರು ನೋಸನ್ಗೆ ಆ ಟಂಗನ್ನ ಟಚ್ ಮಾಡೋಕ್ಕಾಗಲ್ಲ. ಯಾರ್ದು ತುಂಬಾ ಸ್ಮಾಲ್ ಇರುತ್ತೆ, ಫ್ರೆನ್ಯುಲಮ್ ತುಂಬಾ ಸ್ಮಾಲ್ ಇರುತ್ತೆ, ಅದು ಬ್ಯಾಕ್ ಸೈಡ್ ಆಫ್ ದ ಟಂಗ್ ಅಟ್ಯಾಚ್ ಇರುತ್ತೆ, ಅವರು ಮಾತ್ರನೇ ಟಂಗನ್ನ ನೋಸ್ಗೆ ಅಟ್ಯಾಚ್ ಮಾಡಬಹುದು. ದಟ್ ಈಸ್ ದ ರೀಸನ್. ಓಕೆ, ಅಂಡ್ ಯು ನೋ ಸಮಥಿಂಗ್ ಗೈಸ್, ಇಟ್ ಡಿಪೆಂಡ್ಸ್ ಈವನ್ ಆನ್ ಯುವರ್ ಜೀನ್ಸ್. It depends even on your genes. Okay, it is pre-written guys. Okay, the next point ಬಂದ್ಬಿಟ್ಟು opening of the submandibular ducts. ನೋಡಿ, ಇವುಗಳು ಕೂಡ ಮೈಕ್ರೋಸ್ಕೋಪಿಕ್ ಇರುತ್ತೆ, ಆದರೆ ಸ್ವಲ್ಪ ಅಂದ್ರೆ ಈವನ್ ನೀವು ಲೆನ್ಸ್ ಅಲ್ಲಿ ಕೂಡ ನೋಡಬಹುದು. ಲೆನ್ಸ್ ಇಟ್ಕೊಂಡ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಳ್ಳಿ, ಲೆನ್ಸ್ ಅನ್ನ ಹೀಗೆ ಇಟ್ಕೊಳ್ಳಿ. ಓಕೆ, ನೋಡಬಹುದು ನೀವು, ಈ ಡಕ್ಸ್ ಕಾಣುತ್ತೆ. ಈ ಡಕ್ಸ್ ಇಂದ ನೀವು ಫೀಲ್ ಮಾಡ್ಕೊಂಡಿರ್ಬಹುದು, ನಿಮ್ಮ ಸಲೈವಾ ಬರುತ್ತೆ. Sometimes for some people it comes like a fountain. Okay, so that is concerned with the gingiva covering the openings of the submandibular ducts. Ducts ಅಂದ್ರೆ ಏನು? ಪೈಪ್ ಲೈಕ್ ಸ್ಟ್ರಕ್ಚರ್. ಎಲ್ಲೇ ಪೈಪ್ ಲೈಕ್ ಸ್ಟ್ರಕ್ಚರ್ ಇದ್ರೂ ಕೂಡ ಅದನ್ನ ನಾವು ಡಕ್ಟ್ ಅಂತ ಕರಿತೀವಿ. ಓಕೆ, ಕಾಮನ್ ಆಗಿ ನಿಮ್ಮ ಎಂಜಿನಿಯರಿಂಗ್ ಅಥವಾ ನಾರ್ಮಲ್ ವರ್ಡ್ ಅಲ್ಲಿ AC ಡಕ್ಟ್ ಅಂತ ಕರಿತೀವಿ ಅಲ್ವಾ. ನೋಡಿ, AC ಡಕ್ಟ್ ಅಂದ್ರೆ ಒಂದು ಕಂಪ್ಲೀಟ್ ಪೈಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದರ ಥ್ರೂ ನಿಮ್ದು ಏನು ಏರ್ ಕೂಲರ್, ಆ ಕೂಲಿಂಗ್ ಪ್ರಾಸೆಸ್ ಕಂಟಿನ್ಯೂ ಆಗಿರುತ್ತೆ. ಸೊ ಹಾಗೆ ಅಲ್ಲಿ ಡಕ್ಟ್ ಅಂತ ಯೂಸ್ ಮಾಡಿದ್ವಿ ವರ್ಡ್ ಅಲ್ವಾ, ಹಾಗೆ ಇಲ್ಲಿನೂ ಕೂಡ. ಓಕೆ, ಇಟ್ ಈಸ್ ಓಪನಿಂಗ್ ಆಫ್ ದಿ submandibular duct. Okay, then gingiva covering the mandibular alveolar process. Okay, ade gingiva, upper gingiva, idu lower gingiva, and then frenulum of the lower lip. Okay, frenulum nodi, frenulum annodu in between the tongue and the lower palate aste alla, between the upper lip and the upper gingiva aste alla, even between the
ಲೋವರ್ ಲಿಪ್ ಅಂಡ್ ದ ಲೋವರ್ ಜಿಂಜಿವಾನು ಕೂಡ ಇರುತ್ತೆ. ಅಂಡ್ ದೆನ್ ಆಫ್ ಕೋರ್ಸ್ ಇಟ್ ಎಂಡ್ಸ್ ವಿತ್ ದ ಲೋವರ್ ಲಿಪ್. ಸೊ ದಟ್ ಈಸ್ ಕನ್ಸರ್ನ್ ವಿತ್ ಏನಿದು ಓರಲ್ ಕ್ಯಾವಿಟಿ. ಅಫ್ ಕೋರ್ಸ್ ದ ಸೇಮ್ ಓರಲ್ ಕ್ಯಾವಿಟಿ, ಇಲ್ಲಿ ಲಿಟಲ್ ಬಿಟ್ ಡಿಫ್ರೆಂಟ್ ನೀವು ಏನ್ ನೋಡ್ತೀರಿ ಅಂತಂದ್ರೆ ನೋಡಿ ಫ್ಯಾರಿಂಗ್ಸ್ ಹೇಗೆ ಅಟ್ಯಾಚ್ ಆಗಿದೆ. ಓಕೆ, ದೆನ್ ಆ ಮೌತ್ ಕ್ಯಾವಿಟಿ, ಓಕೆ, ಅಥವಾ ಓರಲ್ ಕ್ಯಾವಿಟಿ ಹೇಗಿದೆ ಅನ್ನೋದನ್ನ ನೀವು ಲ್ಯಾಟ್ರಲ್ ರೀಜನ್ ಡಯಾಗ್ರಾಮ್ ಇಂದ ನೋಡ್ತೀರಿ. ಲ್ಯಾಟ್ರಲ್ ಡಯಾಗ್ರಾಮ್ ಇದು when the wide mouth opened, okay, then the vision is seeing this kind of photography. Okay, so that's a difference what you can find between the two diagrams over here, and both of them they are concerned with the oral cavity. Okay, ಈಗ next concept ಗೆ ಹೋಗೋಣ ನೋಡಿ, that is concerned with your tongue. Okay, the tongue ಅಲ್ಲಿ ನಾವು ಏನೆಲ್ಲ ನೋಡ್ತೀವಿ ನಿಮ್ಗೆಲ್ಲ ಗೊತ್ತು. ನಮ್ಗೆ ಅಲ್ಲಿ ಪ್ಯಾಪಿಲ್ಲೇ ಅಂತ ಇರುತ್ತೆ. ಪ್ಯಾಪಿಲ್ಲೇ ಅಂದ್ರೆ ಏನು? ಇಟ್ ಈಸ್ ಜಸ್ಟ್ ಮಸ್ಕ್ಯುಲರ್ ಔಟ್ಗ್ರೋತ್, ಓಕೆ, ಲೈಕ್ ಅ ನಿಪಲ್. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಪ್ಯಾಪಿಲ್ಲೇ ಅಂತ ಕರಿತೀವಿ. ಇಲ್ಲಿ ಕೂಡ ಇರುತ್ತೆ ಹಾಗೆ ವೆರಿ ಸ್ಮಾಲ್ ಅಂಡ್ ಸಮ್ಟೈಮ್ಸ್ what you can say microscopic also. ಓಕೆ, ಸೊ ಈ ಪ್ಯಾಪಿಲೆ ಏನಿದೆ, ಪ್ಯಾಪಿಲೆದಲ್ಲಿ ಮತ್ತೆ ತಿರ್ಗಾ ನಾವು ಬೇಸಿಕಲಿ 3 ಟೈಪ್ಸ್ ಮಾಡ್ತೀವಿ. ಓಕೆ, ಸೊ ಈ ಪ್ಯಾಪಿಲೇಸ್ ಏನಿದೆ ಅದನ್ನ ಮತ್ತೆ ತಿರ್ಗಾ ನಾವು ಫರ್ದರ್ ಕಾನ್ಸೆಪ್ಟ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಪ್ಯಾಪಿಲೇಸ್ ಏನಿದೆ ದೇ ಆರ್ ಬೇಸಿಕಲಿ ರೆಸ್ಪಾನ್ಸಿಬಲ್ ಫಾರ್ ಸೆನ್ಸ್ ಆಫ್ ಟೇಸ್ಟ್. ಓಕೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆನ್ಸ್ ಆಫ್ ಟೇಸ್ಟ್. ಓಕೆ, ಇದರಲ್ಲಿ ನೋಡಿ ಸರ್ಕಮ್ವ್ಯಾಲೇಟ್ ಪ್ಯಾಪಿಲೆ, ಇವುಗಳು ಬ್ಯಾಕ್ ಸೈಡ್ ಇರುತ್ತೆ ನೋಡಿ. ನೇಮ್ ಹೇಳ್ಕೊಡ್ತು ಅಲ್ಲಿ ಸರ್ಕಮ್ವ್ಯಾಲೇಟ್, ಇಲ್ಲಿ ಸರ್ಕಲ್ ಇದೆ ವರ್ಡ್ ಅಲ್ವಾ, ಅಂದ್ರೆ ಸೆಮಿ ಸರ್ಕಲ್ ಇರುತ್ತೆ, ಅದಕ್ಕೋಸ್ಕರ ಸರ್ಕಮ್ವ್ಯಾಲೇಟ್ ಪ್ಯಾಪಿಲೆ. ಇಟ್ ಇಸ್ ಆಲ್ಸೋ ಕಾಮನ್ಲಿ ಕಾಲ್ಡ್ ಆಸ್ ವ್ಯಾಲೇಟ್ ಪ್ಯಾಪಿಲೆ ಅಂತ ಕೂಡ ಕರಿತೀವಿ ನಾವು. ದೆನ್ ಪ್ಯಾಲೆಟೋಗ್ಲಾಸಲ್ ಫೋಲ್ಡ್ ಅಂತ ಇರುತ್ತೆ ಅಟ್ ದ ಲ್ಯಾಟರಲ್ ರೀಜನ್. ಓಕೆ, ಅಂಡ್ ದೆನ್ ಲಿಂಗುವಲ್ ಟಾನ್ಸಿಲ್ಸ್. ನೀವು ಈವನ್ ನಿಮ್ಮ ಮೌತನ್ನು ಕೂಡ ವೈಡ್ ಓಪನ್ ಮಾಡ್ಕೊಂಡ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡು ನೋಡಿ, ನಿಮಗೆ ಟಾನ್ಸಿಲ್ಸ್ ಕಾಣುತ್ತೆ. ಓಕೆ, ದೆನ್ ಟಾನ್ಸಿಲ್ಸ್ ಅಲ್ಲಿ ಪ್ಯಾಲಟೈನ್ ಟಾನ್ಸಿಲ್ ಬೇರೆ, ಲಿಂಗುವಲ್ ಟಾನ್ಸಿಲ್ ಬೇರೆ ಅಂತ ಹೇಳ್ತೀನಿ. ನಿಮ್ಗೆ ಸೈಡ್ ಕಾಣುತ್ತೆ ನೋಡ್ಕೊಳ್ಳಿ. ಓಕೆ, ಅವೇನಿದೆ ಅವು ಪ್ಯಾಲಟೈನ್ ಟಾನ್ಸಿಲ್ಸ್. ಅವು ಸೈಡ್ ಇದಾವಲ್ಲ ಅವು ಪ್ಯಾಲಟೈನ್ ಟಾನ್ಸಿಲ್ಸ್. ಅದ್ರ ಮೇಲೆ ಅಂದ್ರೆ ಮ್ಯಾಲಿ ಪಾರ್ಟಿಗೆ ಏನಿದೆ ಅಲ್ಲ ಅದು ಲಿಂಗುವಲ್, ಅಂದ್ರೆ ಆ ನಾಲ್ಗೆಗೆ ನಿಯರ್ ಅಟ್ಯಾಚ್ ಆಗಿರುವಂಥವು. ಲಿಂಗುವಲ್ ವರ್ಡ್ ಇಟ್ ಸೆಲ್ಫ್ ರೆಫರ್ಸ್ ಟು tongue. Okay, lingual word itself refers to tongue. Okay, then pharyngeal tongue, andre tongue itself which is near to the pharynx, to which we call it as the pharyngeal tongue. So adike nodi 1/3 posterior region ಇದೆ, posterior region ಇಂದ 1/3 ಪಾರ್ಟ್. ಓಕೆ, ಅಲ್ಲಿಂದ ಶುರುವಾಗುತ್ತೆ ಇದು ಯಾವುದು pharyngeal tongue ಅಂತ ಕರಿತೀವಿ. ದೆನ್ ಪ್ಯಾಲೆಟೋಫ್ಯಾರಿಂಜಿಯಲ್ ಫೋಲ್ಡ್ ನೋಡಿ, ನೇಮ್ ಹೇಳ್ಕೊಡ್ತು ಅಂದ್ರೆ ಪ್ಯಾಲೆಟ್ ರೀಜನ್ ಮತ್ತೆ ಫ್ಯಾರಿಂಗ್ಸ್ ರೀಜನ್ ಅಟ್ಯಾಚ್ ಇರುವಂತ ಫೋಲ್ಡ್ ಅದು. ಅದಕ್ಕೆ ನಾವೇನಾದ್ವಿ ಪ್ಯಾಲೆಟೋಫ್ಯಾರಿಂಜಿಯಲ್ ಫೋಲ್ಡ್ ಅಂತ ಕರಿತೀವಿ. ದೆನ್ ಸಲ್ಕಸ್ ಟರ್ಮಿನೇಲ್ಸ್. ಓಕೆ, ದೀಸ್ ಇಟ್ಸ್ ಅ ಟರ್ಮಿನಲ್ ರೀಜನ್ ವಿಚ್ ಮೇಕ್ಸ್ ಲೈಕ್ ಅ ಸಲ್ಕಸ್ ಆರ್ ಸಲ್ಸಿ ಅಂದ್ರೆ ಏನ್ ಗೊತ್ತಾ, ನೀವು ಬ್ರೈನ್ ಅಲ್ಲಿ ಆ ಸ್ಮಾಲ್ ಫಿಶರ್ಸ್ ಇರೋದನ್ನ ನೋಡ್ತೀರಿ ನೋಡ್ರಿ, ನೆನಪಾಯ್ತಾ? ನೀವು ಹೈಸ್ಕೂಲ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡಿದಿರಿ ಅಲ್ವಾ? ಸೊ ಆ ಸ್ಟ್ರಕ್ಚರ್ ಆಫ್ ದ ಬ್ರೈನ್, ಗ್ರಾಸ್ ಸ್ಟ್ರಕ್ಚರ್ ಆಫ್ ದ ಬ್ರೈನ್ ಅಂಡ್ ಲ್ಯಾಟರಲ್ ವೇವ್ ಆಫ್ ದ ಬ್ರೈನ್ ಅಂತ ಹೀಗೆಲ್ಲ ಡಿಸ್ಕಸ್ ಮಾಡಿದಿರಿ ತಾನೆ. ಸೊ ಅಲ್ಲಿ ಸಲ್ಸಿ ಅಂತ ವರ್ಡ್ ಯೂಸ್ ಮಾಡಿದ್ವಿ. ಆ ಫಿಶರ್ ಇಂದ ಸ್ಮಾಲರ್ ಟರ್ಮಿನಲ್ಸ್ ಆಗಿರ್ತಾವಲ್ಲ ಅವಕ್ಕೆ ನಾವು ಅಲ್ಲಿ ಸಲ್ಸಿ ಅಂದಿದ್ವಿ. ಅದೇ ತರ ಇಲ್ಲಿ ಸ್ಮಾಲರ್ ಇನ್ಸಿಷನ್ ಲೈಕ್ ಸ್ಟ್ರಕ್ಚರ್ ಕಾಣುತ್ತೆ, ಆ ಟರ್ಮಿನಲ್ಗೆ ನಾವು ಸಲ್ಕಸ್ ಟರ್ಮಿನಲ್ಸ್ ಅಂತ ಯೂಸ್ ಮಾಡ್ತೀವಿ. ದೆನ್ ಮೀಡಿಯನ್ ಫರೋ, ನಿಮ್ಮ ನಾಲ್ಗೆನ ತೆಗೆದ್ಬಿಟ್ಟು ನೋಡ್ಕೊಳ್ಳಿ ಗಾಯ್ಸ್, ಏನಂದ್ರೆ ನಮ್ಗೆ ಅಲ್ಲಿ ಒಂದು ಫರೋ ಇರುತ್ತೆ, ಅದು ಮಿಡ್ಲ್ ಇರುತ್ತೆ, ಅದಕ್ಕೋಸ್ಕರ ಫರೋ ಅಂದ್ರೆ ಸ್ಮಾಲ್ ತಗ್ಗು. ಓಕೆ, ತಗ್ಗು ತರ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಫರೋ ಅಂತ ಕರಿತೀವಿ. ಸೊ ಮೀಡಿಯನ್ ಫರೋ ಏನಕ್ಕಂದ್ರೆ ಮಿಡ್ಲ್ ಐತಿದ್ದು, ಸೊ ಅದಕ್ಕೆ ಮೀಡಿಯನ್ ಫರೋ. ದೆನ್ oral tongue, of course, that's a upper part which is near to, which is within our mouth region, and it is having the anterior 2/3 region ella covered with the tongue irutte. Okay, which is responsible for digestion, secretion of the saliva, and even for swallowing, right? So that is concerned with the tongue aitu. Then of course idu kuda lateral region concerned with the all the structures of the oral cavity. It will have the tongue, it will have the epiglottis. Okay, ee point anna nange helbekagide illi. Whereas pharynx lead to glottis. Glottis na mele ಒಂದು ಸ್ಮಾಲ್ ಕವರಿಂಗ್ ಇರುತ್ತೆ guys.
ದಟ್ ಈಸ್ ಕಾಲ್ಡ್ ಆಸ್ ದಿ ಎಪಿಗ್ಲಾಟಿಸ್. ನೋಡಿ ನೇಮ್ ಹೇಳ್ಕೊಡ್ತು, ಎಪಿ ಮೇಲೆ, ಓಕೆ, ಎಪಿಗ್ಲಾಟಿಸ್, ಗ್ಲಾಟಿಸ್ನ ಮೇಲಿರುತ್ತೆ. ಏನಕ್ಕೆ ಇದು ಹೆಲ್ಪ್ಫುಲ್ ಅಂತಂದ್ರೆ ನಿಮಗೆ ಬಿಕ್ಕಳಿಕೆ ಬರುತ್ತೆ ಅಲ್ವಾ, ಬಿಕ್ಕಳಿಕೆ ಬರುತ್ತೆ, ಬಿಕ್ಕಳಿಕೆ ಹಿಕಪ್ಸ್ ಅಂತ ಏನು ನಾವು ಇಂಗ್ಲೀಷಲ್ಲಿ ಕರಿತೀವಿ. ಓಕೆ, ಹಿಕಪ್ಸ್ ಏನಕ್ಕೆ ಬರುತ್ತೆ ನಮ್ಗೆ, ಬಿಕ್ಕಳಿಕೆ ಏನಕ್ಕೆ ಬರುತ್ತೆ? ನೀವು ಆಟ ಆಡಿರ್ಬೋದು ಅಥವಾ ನಿಮ್ಮ ಮನೇಲಿ ಹೇಳಿರ್ಬೋದು ಏನು ನೀರು ಕುಡಿ ಅಂತ, ಅಥವಾ ಯಾರೋ ನೆನೆಸ್ತಿದ್ದಾರೆ ಅಂತ ಅಲ್ವಾ. ಸೊ ಹೀಗೆಲ್ಲ ಏನೇನೋ ಕಥೆಗಳನ್ನ ಹೇಳ್ತಾರೆ. ಯಾರೋ ನೆನೆಸ್ಕೊಂಡಿದ್ದಾರೆ ಅಂದ್ರೆ ನೋಡಿ, ನೀವು ಸಡನ್ ಆಗಿ ಇನ್ಯಾರೋ ಅಮಿತಾಬ್ ಬಚ್ಚನ್ ಅಥವಾ ಐಶ್ವರ್ಯ ರಾಯ್, ನಾನು ತುಂಬಾ ಓಲ್ಡ್ ಸಿನಿಮಾ ಹೀರೋ ಅಂಡ್ ಹೀರೋಯಿನ್ಸ್ ಹೆಸರು ಹೇಳ್ತಾ ಇದ್ದೀನಿ ತಾನೆ, ನಿಮಗೆ ಬೇಕಾಗಿರೋ ಯಾವುದೇ ಒಂದು ಪರ್ಸನ್, ಅಬ್ದುಲ್ ಕಲಾಂ ಹೋಗಿರುವಂತ ಎಮಿನೆಂಟ್ ಪರ್ಸನಾಲಿಟಿ, ಓಕೆ, ಅಬ್ದುಲ್ ಕಲಾಂ ಹೆಸರು ತಗೊಂಡ್ಬಿಟ್ರು ಕೂಡ ನಿಮ್ದು ನಿಂತೋಯ್ತು ಬಿಕ್ಕಳಿಕೆ ಅಂದ ಮಾತ್ರಕ್ಕೆ, ಅವ್ರು ನೆನೆಸ್ಕೊಂಡಿದ್ದಾರೆ ಅಂತಲ್ಲ. ಸೊ ಆ ಒಂದು ಸ್ಪೆಸಿಫಿಕ್ ವರ್ಡ್ಗೆ ಏನು ವೇವ್ಸ್ ಕ್ರಿಯೇಟ್ ಆಯಿತು, ಅದರಿಂದ ಫುಡ್ ಪಾರ್ಟಿಕಲ್ ಮೂವ್ ಆಗಕ್ಕೆ ಶುರುವಾಯ್ತು ಅಲ್ಲಿ. ಓಕೆ, ಸೊ ದಟ್ ಈಸ್ ದ ರೀಸನ್. ಆ ಸ್ಪೆಸಿಫಿಕ್ ಪರ್ಸನ್ನ ಹೆಸರನ್ನ ತಗೊಂಡ ತಕ್ಷಣ ನಿಂತೋಯ್ತು ಅಂದ್ರೆ ಅವ್ರು ನೆನೆಸಿರ್ತಾರೆ ಅಲ್ಲ. ನೋಡಿ, ಎವ್ರಿ ವರ್ಡ್, ಎವ್ರಿ ಲೆಟರ್ ವೆನ್ ವಿ ಯೂಸ್, ವಿ ಮೇಕ್ ಅ ಡಿಫ್ರೆಂಟ್ ವೇವ್, ರೈಟ್. ಅಲ್ಲಿ ಫಿಸಿಕ್ಸ್ ಇದೆ, ಬಯೋ ಇದೆ, ರೈಟ್. ಸೊ ಅಲ್ಲಿ ಏನಾಯ್ತು, ಆ ಸ್ಪೆಸಿಫಿಕ್ ವೇವ್ ಕ್ರಿಯೇಟ್ ಆಯ್ತು ಅಲ್ವಾ, ಅದನ್ನ ಆ ವರ್ಡ್ ಅನ್ನ ನಾವು ಪ್ರೊನೌನ್ಸ್ ಮಾಡಿದ ತಕ್ಷಣನೇ. ಸೊ ಅವಾಗ ನಮಗೆ ಆ ವೇವ್ಸ್ ಏನ್ ಕ್ರಿಯೇಟ್ ಆಗುತ್ತೆ, ಅದರಿಂದಾಗಿ ನಮ್ಗೆ ಆ ಒಂದು ಸ್ಪೆಸಿಫಿಕ್ ಲೆಟರ್ ಅಥವಾ ವರ್ಡ್ಗೆ ಆ ಫುಡ್ ಪಾರ್ಟಿಕಲ್ ಮೂವ್ ಆಗುತ್ತೆ ಅಲ್ಲಿ. ಓಕೆ, ಎಲ್ಲಿ, ಇಸೋಫೇಗಸ್ ಅಲ್ಲಿ. ಸೊ ಆಮೇಲೆ ಆ ಏರ್ ಗ್ಯಾಪ್ ಏನ್ ಫಾರ್ಮ್ ಆಗಿತ್ತು ಅದು ಕೂಡ ಮೂವ್ ಆಯಿತು. ಸೊ ಹಾಗಾಗಿ ನಾವು ಅಲ್ಲಿ ಏನಂತ ಹೇಳ್ತೀವಿ, ಆ ಸ್ಪೆಸಿಫಿಕ್ ಪರ್ಸನ್ ಅಥವಾ ನೇಮ್ ಅಥವಾ ಲೆಟರ್ನ ತಗೊಂಡಾಗ ನಮ್ಗೆ ಕಡಿಮೆ ಆಯ್ತು ಅಂದ್ರೆ ಅವ್ರು ನೆನೆಸ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತೀವಿ. ಬಟ್ ಹಾಗಲ್ಲ, ಅಲ್ಲಿ ಸೈನ್ಸ್ ಇದೆ. ಓಕೆ, ಏನಾಯ್ತು ಅಂದ್ರೆ ಇಲ್ಲಿ ನೋಡಿ, ಹೀಗೆ ಎಪಿಗ್ಲಾಟಿಸ್ ಇದೆ ತಾನೆ, ಓಕೆ, ಇದು ಎಪಿಗ್ಲಾಟಿಸ್. ಓಕೆ, ಸೊ ಇದ್ರ ಮೇಲೆ ನಾನು ಒಂದು ಸ್ಮಾಲ್ ಫುಡ್ ಪಾರ್ಟಿಕಲ್ ತರ ಏನಾದ್ರೂ ಇಟ್ಟು ಹೇಳ್ತೇನೆ. ಓಕೆ, ನೋಡಿ ಏನಾಯ್ತು ಇಲ್ಲಿ, ಇದು ನಿಮ್ಮ ಫುಡ್ ಪಾರ್ಟಿಕಲ್. ನಿಮ್ಗೆ ಹಿರಿಯರು ಏನಂತ ಹೇಳ್ತಿರ್ತಾರೆ ಮನೇಲಿ, ಅಮ್ಮ ಅಜ್ಜ ಅಜ್ಜಿ ಏನಂತ ಹೇಳ್ತಿರ್ತಾರೆ, ಊಟ ಮಾಡ್ಬೇಕಾದ್ರೆ ಮಾತಾಡ್ಬೇಡೋ, ಜಗಳ ಮಾಡ್ಬೇಡೋ, ನಗ್ಬೇಡೋ, ಹೀಗೆಲ್ಲ ಹೇಳ್ತಿರ್ತಾರೆ ಅಲ್ಲ. ನೀವೇನ್ ಮಾಡ್ತೀರಿ, ಅದ್ ಮಾಡೋರೆ, ಫೋನ್ ನೋಡ್ತಿರ್ತೀರಿ, ನಗ್ತಾ ಇರ್ತೀರಿ, ಹೀಗೆಲ್ಲ. ಸೊ ನೀವು ಫುಡ್ ತಿಂತಾ ಇದ್ರಿ, ನಿಮ್ಗೆ ಏನಾಯ್ತು, ಅಲ್ಲಿ ಎರಡು ಪೈಪ್ಸ್ ಇದೆ ನಿಮಗೆ ನೋಡಿ, ಹೀಗೆ, ಇದು ಟ್ರಾಕಿಯಾ, ಓಕೆ, ಇದು ನಿಮ್ಮ ಇಸೋಫೇಗಸ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಕಡೆ ರೀಜನ್ ಟ್ರಾಕಿಯಾನ ಇನ್ ಬಿಟ್ವೀನ್ ಎರಡು ಕಡೆ ಇದೆ ಅದು, ಬಟ್ ಟ್ರಾಕಿಯಾ ಮೇಲೆ ಅದು ಹೀಗೆ ಕ್ಲೋಸ್ ಮಾಡಿ ಓಪನ್ ಮಾಡ್ತಾ ಇರುತ್ತೆ. ಸೊ ದಟ್ ಫುಡ್ ಪಾರ್ಟಿಕಲ್ ಶುಡ್ ನಾಟ್ ಎಂಟರ್ ಇನ್ ಟು ದ ಟ್ರಾಕಿಯಾ. ಓಕೆ, ಫುಡ್ ಪಾರ್ಟಿಕಲ್ ಶುಡ್ ನಾಟ್ ಎಂಟರ್ ಇನ್ ಟು ದ ಟ್ರಾಕಿಯಾ, ಹಾಗೆ ನಮಗೆ ಹೆಲ್ಪ್ ಮಾಡ್ತಿರುತ್ತೆ. ಬಟ್ ಏನಾಯ್ತು, ನೀನ್ ಮಾತಾಡ್ತಿದೀಯಾ, ಸೊ ಹಾಗಾಗಿ ಟ್ರಾಕಿಯಾ ಮೇಲೆ ನೋಡಿ ಫುಡ್ ಪಾರ್ಟಿಕಲ್ ಬಿತ್ತು, ಇದು ಹೀಗೆ ಕ್ಲೋಸ್ ಮಾಡ್ತಾ ಇರುತ್ತೆ ಸ್ವಾಲೋಯಿಂಗ್ ಟೈಮಲ್ಲಿ. ಹೀಗೆ ಫುಡ್ ಪಾರ್ಟಿಕಲ್ ಬಿದ್ದ ತಕ್ಷಣ ಏನಾಯ್ತು, ಇಲ್ಲಿ ನೋಡಿ ಅದು ಸ್ಟ್ರಕ್ ಆಯ್ತು. ಸ್ಟ್ರಕ್ ಆದ ತಕ್ಷಣ ನಿಮ್ಗೆ ಏನಾಯ್ತು ನಿಮ್ಗೆ ಬಿಕ್ಕಳಿಕೆ ಬಂತು. ಏನ್ ಮಾಡಿದ್ರಿ, ಯು ಜಸ್ಟ್ ಫೀಲ್ ಇಟ್, ರೈಟ್. ವಾಟ್ ಯು ಡಿಡ್, ಆ ಪ್ರೆಷರ್ ಆಫ್ ಏರ್ ಅನ್ನ ಹೀಗೆ ನಾವು ಕ್ರಿಯೇಟ್ ಮಾಡಿದ್ವಿ, ರೈಟ್. ಸೊ ಕ್ರಿಯೇಟ್ ಮಾಡಿದ ತಕ್ಷಣ ಏನಾಯ್ತು ನೋಡಿ, ಈ ಫುಡ್ ಪಾರ್ಟಿಕಲ್ ಹೀಗೆ ಬಿದ್ದು ಹೋಯ್ತು, ರೈಟ್. ಎಲ್ಲಿ ಬೀಳುತ್ತೆ, ಅಲ್ಲಿ ಏನಾದ್ರು ಓಪನ್ ಪ್ಲೇಸ್ ಇರುತ್ತಾ, ನೋ, ಇಸೋಫೇಗಸ್ ಅಲ್ಲಿ ಹೋಗುತ್ತೆ, ರೈಟ್. ಸೊ ದಿಸ್ ಇಸ್ ಹೌ ನಿಮ್ಗೆ ಆರಾಮಾಗತ್ತೆ. ಅಂದ್ರೆ ನೀವು ಆ ಒಂದು ಬೆಕ್ಕಳಿಕೆ ಮಾಡಿ ಆ ಪ್ರೆಷರ್ನ ಕ್ರಿಯೇಟ್ ಮಾಡ್ತೀರಿ. ದೆನ್ ಸಮ್ಟೈಮ್ಸ್ ನೀರು ಕುಡಿತೀರಿ, ಅಥವಾ ನಾವು ಇನ್ನೂ ಒಂದು ಹೇಳ್ತೀವಿ ನೋಡ್ರಿ, ಭಯ ಪಡಿಸ್ಬೇಕು, ಸಡನ್ ಆಗಿ ಅಂಜಿಸ್ಬಿಡ್ಬೇಕು ಅವ್ರಿಗೆ. ಭಯ ಪಡಿಸಿದ ತಕ್ಷಣ ಏನ್ ಮಾಡಿದ್ವಿ ನಾವು, ಹಾ ಅಂತ ಅಂದ್ವಿ. ಸೊ ಹಾಗಂದ ತಕ್ಷಣ ಏನಾಯ್ತು, ಆ ಒಂದು ಏರ್ ಪ್ರೆಷರ್ ಕ್ರಿಯೇಟ್ ಆಗ್ಬಿಟ್ಟು ಫುಡ್ ಪಾರ್ಟಿಕಲ್ ಮೂವ್ ಆಗುತ್ತೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಓವರ್ಕಮ್ ಫ್ರಮ್ ದ ಹಿಕಪ್ಸ್, ಅಂಡ್ ದಟ್ ಈಸ್ ಆಲ್ಸೋ ದ ರೀಸನ್ ವೈ ವಿ ಗೆಟ್ ದ ಹಿಕಪ್ಸ್ ಅಂತ. ಓಕೆ, ಸೊ ದಟ್ ಈಸ್ because of this epiglottis function, we will be movement of this epiglottis, we will be getting this hiccups. Okay, then it is connected to the larynx. Larynx andre enu, voice box alva. So it is connected to the larynx. Then it is connected to the trachea, elli to the anterior region. Ade back ಆದ್ರೆ ಈ epiglottis ಇಂದ ಇಲ್ಲಿ ನೋಡಿ, ಇದು ಟ್ರಾಕಿಯಾನ ಕವರ್ ಆಗಿದೆ, ಇಲ್ಲೇನಾಯ್ತು ನಮ್ದು ಇಸೋಫೇಗಸ್ ಕಂಟಿನ್ಯೂ ಆಯ್ತು, ರೈಟ್. ಸೊ ನಮ್ದು ಲ್ಯಾರಿಂಗೋಫ್ಯಾರಿಂಗ್ಸ್ ನೋಡಿ, ಅದು ನೇಮ್ ಹೇಳ್ಕೊಡ್ತು, ಏನು, ಲ್ಯಾರಿಂಗ್ಸ್ ನ ನಿಯರ್ ಇರುವಂತ ಫ್ಯಾರಿಂಗ್ಸ್ಗೆ ನಾವೇನಂತ ಕರಿದ್ವಿ, ಲ್ಯಾರಿಂಗೋಫ್ಯಾರಿಂಗ್ಸ್ ಅಂತ ಕರಿದ್ವಿ. ದೆನ್ ಇಟ್ ಇಸ್ ಕಂಟಿನ್ಯೂ ಟು ದ ಇಸೋಫೇಗಸ್. ಅಂದ್ರೆ ಎಲ್ಲಿದೆ ಈ ಪಾಯಿಂಟ್ ಅನ್ನ ನನಗೆ ಹೇಳ್ಬೇಕಾಗಿದೆ ನೋಡ್ರಿ. ಇಲ್ಲಿ ಫ್ರಂಟ್ ಅಂದ್ರೆ ಆಂಟೀರಿಯರ್ ರೀಜನ್ ಗೆ ನಮ್ಗೆ ಟ್ರಾಕಿಯಾ ಇದ್ರ, ಪೋಸ್ಟೀರಿಯರ್ ರೀಜನ್ ಗೆ ನಮ್ಗೆ ಇಸೋಫೇಗಸ್ ಇರತ್ತ. ಓಕೆ, ಆಂಟೀರಿಯರ್ ರೀಜನ್ ಗೆ ನಮ್ಗೆ ಟ್ರಾಕಿಯಾ ಇದ್ರ, ಪೋಸ್ಟೀರಿಯರ್ ರೀಜನ್ ಗೆ ನಮ್ಗೆ ಇಸೋಫೇಗಸ್ ಇರತ್ತ. ಓಕೆ, ಸೊ ದಟ್ ಈಸ್ ಕನ್ಸರ್ನ್ ವಿತ್ ದ ಫ್ಯಾರಿಂಗ್ಸ್ ಆಯ್ತು.
ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಫುಡ್ ಪಾರ್ಟಿಕಲ್ ಎಲ್ಲಿ ಮೂವ್ ಆಗುತ್ತೆ? ಟುವರ್ಡ್ಸ್ ಇಟ್ ಮೂವ್ಸ್ ಟು ದ ಇಸೋಫೇಗಸ್ ಅಲ್ವಾ? ಇಸೋಫೇಗಸ್ ನಾವು ತಗೊಂಡ್ರೆ ಇಟ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 12 to 15 ಸೆಂಟಿಮೀಟರ್ ಅಂತ ಕರಿತೀವಿ. ಸಾರಿ 25 ಸೆಂಟಿಮೀಟರ್, 15 to 25 ಸೆಂಟಿಮೀಟರ್ ಅಂತ ಕರಿತೀವಿ. ಸೊ 25 ಸೆಂಟಿಮೀಟರ್ ಅಂದ್ರೆ ಏನಾಯ್ತು? ಯು ಕ್ಯಾನ್ ಜಸ್ಟ್ ಹ್ಯಾವ್ ಅನ್ ಐಡಿಯಾ. ನಿಮ್ದು ಲಾಸ್ಟ್ ಸ್ಕೇಲ್ ಐತಿಯಲ್ಲ, ಅದ್ರಾಗ ಒಂದು 5 ಸೆಂಟಿಮೀಟರ್ ನೀವು ಕಡಿಮೆ ಮಾಡಿಕೊಡ್ರಿ, ಅಷ್ಟು ಲಾಂಗ್. ಓಕೆ, ಸೊ ಅದೊಂದು ಅಪ್ರಾಕ್ಸಿಮೇಟ್ ಅರೌಂಡ್ ಸೈಜ್. ಓಕೆ, ಸೊ ದೆನ್ ಈ ಫುಡ್ ಪಾರ್ಟಿಕಲ್ ದೆನ್ ಇಟ್ ಪಾಸಸ್ ಥ್ರೂ ದ ಇಸೋಫೇಗಸ್, right? Esophagus which is present in the thoracic region, right? See, ನಮ್ಮ thoracic region ಗೆ ಕಂಟಿನ್ಯೂ ಆಯ್ತಾ? ದೆನ್ ಅದು ಅಬ್ಡಾಮಿನಲ್ ರೀಜನ್ ಅಲ್ಲಿ ಇರುವಂತ ನಮ್ಮ ಸ್ಟಮಕ್ ಗೆ ಕನೆಕ್ಟ್ ಆಗಿರುತ್ತೆ, ರೈಟ್? ಸೊ ದಟ್ ಈಸ್ ಟುವರ್ಡ್ಸ್ ದ ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್. ನಾನು ಆಗ್ಲೇ ಹೇಳಿದೆ ನಿಮಗೆ, ಸ್ಫಿಂಕ್ಟರ್ ಇರುತ್ತೆ ಅಲ್ಲಿ ಒಂದು. ಯಾವ ಸ್ಫಿಂಕ್ಟರ್ ಅದು? ಇಸೋಫೇಜಿಯಲ್, ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್. ಲೋವರ್ ಇಸೋಫೇಜಿಯಲ್ ಏನಕ್ಕೆ? ಬಿಕಾಸ್ ಲೋವರ್ ಪಾರ್ಟ್ ಆಫ್ ದ ಇಸೋಫೇಗಸ್ ಇಸ್ ಕನೆಕ್ಟೆಡ್ ಟು ದ ಸ್ಟಮಕ್. ಅದಕ್ಕೆ ನಾವು ಏನಂತ ಕರೆದ್ವಿ? ಲೋವರ್ ಇಸೋಫೇಜಿಯಲ್ ಸ್ಫಿಂಕ್ಟರ್, ವಿಚ್ ವಿಲ್ ಹೆಲ್ಪ್ ಟು ಓವರ್ಕಮ್ ಫ್ರಮ್ ದ ಬ್ಯಾಕ್ ಫ್ಲೋ ಆಫ್ ದ ಫುಡ್. ಓಕೆ, ಸೊ ದೆನ್ ಓಕೆ, ಒನ್ ಮೋರ್ ಪಾಯಿಂಟ್ ಇಲ್ಲಿ ನೋಡಿ. ಇಲ್ಲಿ ಡಯಾಫ್ರಾಗಮ್ ಇದೆ, ಅಂದ್ರೆ ಥೊರಾಸಿಕ್ ರೀಜನ್ ಇಂದ ಅಬ್ಡಾಮಿನಲ್ ರೀಜನ್ ಗೆ ಕನೆಕ್ಟ್ ಆಗಕ್ಕೆ ಇನ್ನೊಂದು ಡಯಾಫ್ರಾಗಮ್ ಇರುತ್ತಲ್ಲ, ನೆನಪಿದೆ ತಾನೆ? diaphragm which will help for the respiration, right? So the same diaphragm, that's a thin membrane which is helping us to bifurcate between the thoracic region and the abdominal region anta karitivilla, that is diaphragm. So alli ಒಂದು small opening irutte, ಆ opening na pass agi ಈ esophagus abdominal region ಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ನೋಡಿ, ರೆಸ್ಪಿರೇಷನ್ ಮಾಡಬೇಕಾದ್ರೆ ಈ ಯೋಗೀಸ್ ಎಲ್ಲ ಹೇಳ್ತಾರೆ ಏನಂತ, ಹೊಟ್ಟೆಯಿಂದ ಉಸಿರನ್ನ ತಗೊಳ್ಳೋದು. ಓಕೆ, ಯಾರು ಬಾಬಾ, ಓಕೆ ಬಾಬಾ ರಾಮದೇವ್, ಓಕೆ ಇಂಥವರೆಲ್ಲ ಹೇಳ್ತಾರೆ ನೋಡಿ. ಓಕೆ, ಸೊ ನೀವು ಹೊಟ್ಟೆಯಿಂದ ಉಸಿರನ್ನ ತಗೊಳ್ಳೋದು ಅಂತಂದ್ರೆ ಇಲ್ಲಿ ನೀವು ರೆಸ್ಪಿರೇಷನ್ ತಗೊಂಡಾಗ ಈ ಡಯಾಫ್ರಾಗಮ್ ನ ಸೈಜ್ ದೊಡ್ಡದಾಗುತ್ತೆ. 1ನೇ ಪಾಯಿಂಟ್, 2ನೇ ಪಾಯಿಂಟ್ ಸ್ಟ್ರೆಚ್ ಆಗುತ್ತೆ. 2ನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಏನ್ ಸ್ಮಾಲ್ ಕ್ಯಾವಿಟಿ ಇತ್ತು ಅದರ ಥ್ರೂನು ಕೂಡ ಏರ್ ಪಾಸ್ ಆಗ್ತಿರತ್ತೆ. ಸೊ ದಟ್ಸ್ ಹೌ ಯು ವಿಲ್ ಬಿ ಏಬಲ್ ಟು ರೆಸ್ಪೈರ್ ಈವನ್ ಥ್ರೂ ಯುವರ್ abdominal region. Okay, you put that. Now let me go for stomach. Okay, this is how you can see the structure, whereas here it has been shown more than 35 and so that's the reason why I told you it will be approximately around, because it all even depends on the size, I mean height of a person also. Okay, and the gigantic person idra hengri madam, of course gigantic person the esophagus na size is ಸ್ವಲ್ಪ larger irtite compared to the all we normal people. Okay, next ನಾವು ಸ್ಟಮಕ್ ಕಾನ್ಸೆಪ್ಟ್ ಗೆ ಹೋಗೋಣ. ಸೊ ಸ್ಟಮಕ್ ಅಲ್ಲಿ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತು, ಸ್ಟಮಕ್ ವಿಲ್ ಹ್ಯಾವ್ ವೆರಿ ಲೋ pH, ರೈಟ್? ಸೊ 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನು, ಇದರಲ್ಲಿ ಮಿಕ್ಸಿಂಗ್ ಆಫ್ ದ ಫುಡ್ ಆಗುತ್ತೆ. ಓಕೆ, ಇಲ್ಲಿ ಡೈಜೆಷನ್ ಆಕ್ಚುಲಿ ಯಾವುದೇ ರೀತಿ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಸಿಕ್ರೀಟ್ ಆಗೋದಿಲ್ಲ. ಓಕೆ, ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಇಲ್ಲಿ ಯಾವ್ದು ಅದು ಫಂಕ್ಷನ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ, ಅದು ಕೂಡ ಹೇಳ್ತಾ ಇದ್ರಿ. ಇಲ್ಲಿ ಯಾವುದೇ ರೀತಿ ಡೈಜೆಸ್ಟಿವ್ ಎನ್ಸೈಮ್ ಸಿಕ್ರೀಟ್ ಆಗೋದಿಲ್ಲ. ದಟ್ ಈಸ್ ಆಲ್ಸೋ ಅಗೇನ್ 1 marks 18 ಕ್ವೆಶ್ಚನ್ ಗಾಯ್ಸ್. ಓಕೆ, ಡೈಜೆಸ್ಟಿವ್ ಎನ್ಸೈಮ್ ಸಿಕ್ರೀಟ್ ಆಗೋದಿಲ್ಲ, ಆದ್ರೂ ಡೈಜೆಷನ್ ಆಗುತ್ತೆ. ಹೇಗೆ ಅನ್ನೋದನ್ನ ನಾವು ಫಂಕ್ಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. Okay, now structure of the stomach ಅನ್ನ ತಗೊಂಡ್ರೆ it is basically divided into 4 parts guys. ಯಾವ್ಯಾವು ನೋಡಿ ಹೇಳ್ತೇನೆ, fundus, cardiac, body of the stomach and pyloric region of the stomach ಅಂತ ಮಾಡ್ತೀವಿ. ಏನೇನದು ನೋಡಿ, ನೇಮ್ ಹೇಳ್ಕೊಡುತ್ತೆ. ಮತ್ತೆ ತಿರ್ಗಾ ಕಾರ್ಡಿಯಾಕ್ ರೀಜನ್ ಅಂದ್ರೆ ಇಟ್ ಇಸ್ ನಿಯರ್ ಟು ದ ಹಾರ್ಟ್. ಯಾವ ಸೈಡ್ ಇರುತ್ತೆ ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿನಲ್ಲಿ? ಲೆಫ್ಟ್ ಪಾರ್ಟ್ ಆಫ್ ದ ಅಬ್ಡಾಮಿನಲ್ ರೀಜನ್ ಅಲ್ಲಿ ನಮಗೆ ಸ್ಟಮಕ್ ಇರುತ್ತೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಬಂದ್ಬಿಟ್ಟು little part of the stomach which is near to the heart, to which we call it as the cardiac region of the stomach ಅಂತ ಕರೀತೀವಿ. Then fundus ಅಂದ್ರೆ ಏನು? Fundus is a common biological terminology. ಓಕೆ, ಫಂಡಸ್ ಅಂದ್ರೆ ಒಂದು ನ್ಯಾರೋ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಬಂದ್ಬಿಟ್ಟು ನಂತರ ಸಡನ್ ಆಗಿ ವೈಡ್ ಆಗಿರುತ್ತಲ್ಲ ಅಂತ ಎಲ್ಲಾ ರೀಜನ್ಗೂ ಕೂಡ ನಾವು ಫಂಡಸ್ ಅಂತ ಕರಿಬಹುದು. ಓಕೆ, ಇದು ಏನಿದು ಹಾಗಿದ್ರೆ? ಫಂಡಸ್ ಆಫ್ ದ ಸ್ಟಮಕ್ ಇದು. ಓಕೆ, ಏನಿದು? ಫಂಡಸ್ ಆಫ್ ದ ಸ್ಟಮಕ್ ಇದು. ಸೊ ಅಂದ್ರೆ ಮತ್ತೆಲ್ಲ ಎಲ್ಲಿ ನೋಡ್ತೀವಿ ನಾವು? ಫಂಡಸ್ ಆಫ್ ದ ಯುಟ್ರಸ್ ಅಂತ ಹೇಳ್ಬೋದು, ಬಿಕಾಸ್ ವಜೈನಾದಿಂದ ಸಡನ್ ಆಗಿ ಲಾರ್ಜರ್ ರೀಜನ್ ಏನು
ಕಪ್ ಶೇಪ್ ಆಗ್ತೈತಿ. ಸೊ ಆ ರೀಜನ್ ಕೂಡ ನಾವು ಫಂಡಸ್ ಅಂತ ಕರಿಬಹುದು. ಓಕೆ, ದೆನ್ ಹಾಗೆ ನೀವು ಈವನ್ ಇಂಟೆಸ್ಟೈನ್ ಅಲ್ಲಿ ಕರಿಬಹುದು ಅಥವಾ ಬ್ರೈನ್ ಅಲ್ಲಿ ಕೂಡ ಹಾಗೆ ಕರಿಬಹುದು. ಸೊ ತುಂಬಾ ರೀಜನ್ ಅಲ್ಲಿ ಎಲ್ಲಿ ಒಂದು ನ್ಯಾರೋ ರೀಜನ್ ಇಂದ ಹೀಗೆ ಸಡನ್ ಆಗಿ ಓಪನ್ ಆಗ್ಬಿಟ್ಟು ವರ್ಡ್ ಆಗುತ್ತೆ, ಅದಕ್ಕೆ ನಾವು ಫಂಡಸ್ ಅಂತ ಕರಿತೀವಿ. ಇದು ಫಂಡಸ್ ಆಫ್ ದಿ ಸ್ಟಮಕ್. Then actual body of the stomach, ಯಾವ್ದದು? Middle region of the stomach. And then pyloric region, the last part of the stomach is called as the pyloric region of the stomach. It is called as the pylorus. And internally it is covered by many foldings, guys. ತುಂಬಾ ಫೋಲ್ಡಿಂಗ್ಸ್ ಇರುತ್ತೆ ನೋಡಿ, ಇಲ್ಲಿನೂ ಕೂಡ ಕಾಣುತ್ತೆ ನಿಮಗೆ. ಈ ಫೋಲ್ಡಿಂಗ್ಸ್ ನಾವು ಏನಂತ ಕರಿತೀವಿ ಗೊತ್ತಾ? ರ್ಯೂಗೆ ಅಂತ ಕರಿತೀವಿ. ಏನಂತ ಕರಿತೀವಿ? ರ್ಯೂಗೆ ಅಂತ ಕರಿತೀವಿ. ಈ ರ್ಯೂಗೆ ಇದೆಲ್ಲ ಅಗೇನ್ ಇಟ್ ಈಸ್ 1 mark CT ನೀಟ್ ಕ್ವೆಶ್ಚನ್ ಗೈಸ್. ಓಕೆ, ಸೊ ಈ ಇನ್ನರ್ ಫೋಲ್ಡಿಂಗ್ಸ್ ಆಫ್ ದ ಸ್ಟಮಕ್ ಈಸ್ ಕಾಲ್ಡ್ ಆಸ್ ದ ರ್ಯೂಗೆ. ಅಂದ್ರೆ ಹಾಗೇನೆ ಇಂಟೆಸ್ಟೈನ್ ಅಲ್ಲಿ ಬೇರೆ ಇರುತ್ತೆ, ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಬೇರೆ ಇರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಬೇರೆ ಇರುತ್ತೆ ಇನ್ನರ್ ಫೋಲ್ಡಿಂಗ್ಸ್. ಸೊ ಹಾಗೆ ಡಿಫ್ರೆಂಟ್ ವರ್ಡ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದು 1 mark CT ನೀಟ್ ಕ್ವೆಶ್ಚನ್. Okay, so whereas in this it will have the internal foldings, that is stomach will have the internal folding to which we call it as the rugae. ನೋಡಿ, ಇದ್ರೆ ಈವನ್ ಕರ್ವ್ ನ ಕೂಡ ನಾವು ಎರಡು ಟೈಪ್ ಮಾಡಿದ್ವಿ, ಒಂದು ಗ್ರೇಟರ್ ಕರ್ವೇಚರ್, ಇನ್ನೊಂದು ಲೆಸರ್ ಕರ್ವೇಚರ್. ಏನಕ್ಕೆ ಅಂತಂದ್ರೆ ಬಿಕಾಸ್ ಅವರ್ ಸ್ಟಮಕ್ ಈಸ್ ಹ್ಯಾವಿಂಗ್ ಜೆ ಶೇಪ್ಡ್ ಸ್ಟ್ರಕ್ಚರ್. Okay, it is having J-shaped structure. So that is the reason why we call it as the greater curvature and lesser curvature anta karitivi. Okay, then at the muscle level ge ನಾವು ಹೋದ್ರೆ, okay, structure ನಲ್ಲಿ muscular level ಗೆ ಹೋದ್ರೆ, tissue level ಗೆ ಹೋದ್ರೆ, okay, ಇದು externally ನೋಡಿ it is covered by the serosa. Externally that whole stomach is covered by the serosa, and inner to that it will have a layer called as the longitudinal muscle layer, and inner to the longitudinal muscle layer it will have the circular muscle layer, and inner to the circular muscle layer it will have the oblique muscle layer. ಮತ್ತೆ oblique ಆಗಿರುತ್ತೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ಮೆಂಟ್ ಆಗೈತಿ. ಫಸ್ಟ್ ಸಿರೋಸಾ ಐತಿ, ಆಮೇಲೆ ಲಾಂಜಿಟ್ಯೂಡಿನಲ್ ಐತಿ, ಆಮೇಲೆ ಟ್ರಾನ್ಸ್ವರ್ಸ್ ಅಥವಾ ಸರ್ಕ್ಯುಲರ್ ಐತಿ, and then oblique ಐತಿ, right? And then internal to that it will have the mucosa. Okay, mucosa ಏನದು? Because it secretes the mucus. ಸ್ಟಮಕ್ ನಲ್ಲಿ ಸಿಕ್ರೆಟ್ ಆಗುವಂತಹ ಮ್ಯೂಕಸ್, ಆ ಲೇಯರ್ ನಾವು ಮ್ಯೂಕೋಸಾ ಅಂತ ಕರೀತೀವಿ, which is having the very low pH in our body. Very low pH